ಶ್ರೀಗುರುಭ್ಯೋ ನಮಃ. ನಾರಾಯಣಾಯ ಪರಿಪೂರ್ಣಕಾರಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಃ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ಬಹುಮಾದ್ಯಮೀಶಂ ವಂದೇ ಭವದ್ಭ್ರಮರಾಸುರಸಿದ್ಧವರಿ ದ್ವಾಪರೇಥ ಯುಗೇ ಪ್ರಾಪ್ತೆ ತ್ವಷ್ಟಾವಿಂಶತಿಮೇ ಪುನಃ ಸ್ವಯಂಭೂ ಸರ್ವಶಕ್ರಾದ್ಯಾಃ ದುಗ್ಧಾಬ್ಧೇಃ ಧೀರಮಾಯಯುಃ. ಏನಾಯ್ತು ಈಗ? ಹಾಂ, ಅವತಾರ ಮಾಡಿ ಅಂತ ಹೇಳಿದರು. ದ್ವೀಪೇ ಭಗಿನ್ಯಾಸ್ತು ಯಮಸ್ಯ ವಿಶ್ವಕೃತ್ ಪ್ರಕಾಶತೆ ಜ್ಞಾನಮರೀಚಿಮಂಡಲಃ ಪ್ರಭಾಸಯನ್ ಅಂಡಬಹಿಃ ತಥಾಂತಃ ಸಹಸ್ರಲಕ್ಷಾಮಿತಭಾನುದೀಧಿತಿಃ ಅಗಣ್ಯದಿವ್ಯೋರು ಗುಣಾರ್ಣವಃ ಪ್ರಭುಃ ಸಮಸ್ತವಿದ್ಯಾಧಿಪತಿಃ ಜಗದ್ಗುರುಃ ಅನಂತಶಕ್ತಿಃ ಜಗದೀಶ್ವರೇಶ್ವರಃ ಸಮಸ್ತದೋಷಾತಿವಿದೂರವಿಗ್ರಹಃ. ಅಗಣ್ಯವಾದ ದಿವ್ಯವಾದ ಗುರುಗುಣಾರ್ಣವಃ. ಎಷ್ಟು ಕ್ಲಾರಿಫಿಕೇಶನ್ ಇಲ್ಲಿ ಯೋಚನೆ ಮಾಡಬೇಕು. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ಅಂತ ಹೇಳಿದರು. ಇಲ್ಲಿ ಅರ್ಣವ ಬಂತು, ಉಳಿದೆಲ್ಲ ಸೇರಿಸ್ಕೋಬೇಕು. ಅಗಣ್ಯ ದಿವ್ಯೋರು ಪರಿಪೂರ್ಣ ಗುಣಾರ್ಣವಾಯ ಹಾಗೆ ಎಕ್ಸ್ಪೆಂಡ್ ಆಗುತ್ತೆ. ಗೊತ್ತಾಯ್ತು? ಇಲ್ಲಿರೋ ಅಲ್ಲಿ ಸೇರಿಸ್ಕೊಂಡ್ರೆ ವಿಶೇಷ ಆಯಿತು. ಪ್ರಭು ಸಮಸ್ತ ವಿದ್ಯಾಧಿಪತಿ ಸಮಸ್ತ ವಿದ್ಯಾಧಿಪತಿ. ಅದಕ್ಕೆ ದತ್ತ ವ್ಯಾಸಾದಿ ರೂಪೇಶು ಜ್ಞಾನ ಕಾರ್ಯ ತಥಾ ಪ್ರಭು ಅನಂತಶಕ್ತಿ ಜಗದೀಶ್ವರೇಶ್ವರ ಸಮಸ್ತ ದೋಷಾತಿ ವಿದೂರ ವಿಗ್ರಹ. ಸಮಸ್ತ ದೋಷಗಳ ಅತಿ ದೂರ ವಿದೋಷ ವಿಗ್ರಹ. ಯುಹವರತಕವರ್ಣೋ ರಕ್ತಪಾತಾಬ್ಜ ನೇತ್ರಾಧರ ಕರ ನಖರ ಸನಾಗ್ರಶ್ಚಕ್ರ ಶಂಖಾಬ್ಜ ರೇಖ ರವಿಕರವರ ಗೌರಂ ಚರ್ಮ ಚೈಣಂ ವಸಾನಃ ಕಟಿತಮಲ ಜಟಾ ಸಂದೀಪ್ತ ಚೂಡಂ ದಧಾನಃ ವಿಸ್ತೀರ್ಣವಕ್ಷಾಃ ಕಮಲಾಯತಾಕ್ಷೋ ಬೃಹದ್ಭುಜಃ ಕಂಬು ಸಮಾನಕಂಠಃ ಸಮಸ್ತವೇದಾನ್ಮುಖತಃ ಸಮುದ್ಗಿರನ್ ಅನಂತಚಂದ್ರಾಧಿಕ ಕಾಂತಿ ಸನ್ಮುಖಃ ವಿಸ್ತೀರ್ಣವಕ್ಷಾಃ ಕಮಲಾಯತಾಕ್ಷಃ ಬೃಹದ್ಭುಜಃ ಕಂಬು ಸಮಾನಕಂಠಃ ಸಮಸ್ತವೇದಾನ್ ಮುಖತಃ ಸಮುದ್ಗಿರನ್ ಅನಂತಚಂದ್ರಾಧಿಕ ಕಾಂತಿ ಸನ್ಮುಖಃ ವಿಸ್ತೀರ್ಣವಕ್ಷಾಃ ವಿಶಾಲವಾದ ವಕ್ಷಸ್ಥಳ. ಕಮಲಾಯತಾಕ್ಷಃ ಕಮಲದಂತೆ ವಿಶಾಲ. ಆಯತ ಅಂದರೆ ವಿಶಾಲ, ವಿಶಾಲವಾದಂತಹ ಕಣ್ಣುಗಳು. ಸಾಮಾನ್ಯ ಕವಿಗಳು ಯಾರಿರ್ಬೇಕು ಬರೀಬೇಕಾದ್ರೆ ಪುಂಡರೀಕಾಕ್ಷ ಅಂತ ಬರೆದ್ರೆ ಕಾವ್ಯ ಅಷ್ಟೇ, ಅದು ಹಾಗಿರ್ಬೇಕಾಗಿಲ್ಲ, ಸುಮ್ಮನೆ ಹೇಳ್ತಾರೆ. ಆದರೆ ದೇವರು ಕಮಲಾಯತಾಕ್ಷವು ಟೆಕ್ನಿಕಲಿ ಇನ್ಯಾರಿಗೂ ಇಲ್ಲ. ಕಮಲಾಯತಾಕ್ಷ ಆಚಾರ ಹೇಳ್ತಾರೆ. ಪುಂಡರೀಕಾಕ್ಷ ಅಂದರೆ ನಾರಾಯಣ, ವಿರೂಪಾಕ್ಷ ಅಂದರೆ ರುದ್ರದೇವರು, ಸಹಸ್ರಾಕ್ಷ ಅಂದರೆ ಇಂದ್ರದೇವರು. ಹೀಗೆ ಫಿಕ್ಸ್ ಆಗಿದೆ. ಬೇರೆ ಪುಂಡರೀಕಾಕ್ಷ ಅಂತ ಉಪಯೋಗಿಸಿದ್ರೆ ಅದು ಇದಷ್ಟೇ. ವಾಯುದೇವಿ ಸಾಕ್ಷಾತ್ ಪ್ರತಿಬಿಂಬ ಆದ್ದರಿಂದ ಹೇಳ್ಬೋದು. ಆದ್ರೆ ಮಹಾಲಕ್ಷ್ಮಿ ಸರಿಯೇ ಸರಿ. ಅದು ಉಳಿದವರಿಗೆ ಅದನ್ನು ಉಪಯೋಗಿಸ್ತಾರೆ, ಅರ್ಥ ಕಡಿಮೆ ಆಗ್ತಾ ಹೋಗುತ್ತೆ. ಸರಿಯಾಗಿ ಮ್ಯಾಚ್ ಆಗೋದು ಯಾರಿಗೆ? ದೇವರಿಗೆ. ಸೊ ಆ ಪದಗಳೆಲ್ಲ ಉಪಯೋಗಿಸೋದು ಬರೀ ಕಾವ್ಯವಾಗಿ ಅಲ್ಲ, ಸಾಕ್ಷಾತ್ ನಾರಾಯಣ ಅಂತ ಹೇಳೋದಕ್ಕೋಸ್ಕರ. ವಿಸ್ತೀರ್ಣ ವಕ್ಷ. ಎಷ್ಟು ವಿಸ್ತೀರ್ಣ ವಕ್ಷ? ದಾಸರತ್ರ ಹೇಳ್ತಾರೆ. ಎಷ್ಟು ವಿಸ್ತೀರ್ಣ ವಕ್ಷ ಏನಂತ ಹೇಳಿದ್ದಾರೆ ನೆನಪಿದೆಯಾ? ಸ್ಮರಣೀಯ ಮುರೋ ವಿಷ್ಣೋ ಇಂದಿರಾ ವಾಸವುತ್ತಮಂ ಅನಂತಮಂತವದಿವ ಭುಜಯೋರ್ ಅಂತರಂಗತಂ. ಆಗ ಅಂತ ಎಷ್ಟು ವಿಸ್ತೀರ್ಣ ಅಂತ ಗೊತ್ತಾಗುತ್ತೆ. ಭಾರಿ ವಿಸ್ತೀರ್ಣ 2 ಅಡಿನೋ 10 ಅಡಿನೋ ಮೀಟರ್ ಗೇಟ್ ಅಲ್ಲ ಲೆಕ್ಕ ಇಲ್ಲ. ಈಗ ವಿಸ್ತೀರ್ಣ ವಕ್ಷ ಅಂದರೆ ಅದು ಇಡೀ ಜಗತ್ತನ್ನೇ ವ್ಯಾಪಿಸಿಬಿಟ್ಟಿದೆ. ಅದೆಲ್ಲ ಅರ್ಥ ಮಾಡಿಕೊಂಡಾಗ ತಾತ್ಪರ್ಯದ ವೈಶಿಷ್ಟ್ಯ ಗೊತ್ತಾಗುತ್ತೆ. ಕಂಬು ಸಮಾನ ಕಂಠ. ಕಂಬು ಅಂದ್ರೇನು? ಶಂಖ. ಸಮಾನ ಕಂಠ, ಶಂಖದಂತಹ ಕಂಠ. ಅದು ಹಾಗೆ 100% ಶಂಖದಲ್ಲಿ ಗೆರೆಗಳಿರುತ್ತೆ ನೋಡಿ. ಗತ್ತಿನಲ್ಲೂ 3 ಗೆರೆ ನೆರಿಗಳು ಅಂತ ಕರೀತಾರೆ. ಹಾಗಿರಬೇಕು. ಕಂಬು ಶಂಖ ಕೊಡಿಸೋದಕ್ಕೆ ಅದೇ ಕಾರಣ. ನೀರು ಇರೋದೊಂದು, ನೀಳವಾಗಿರೋದು, 2 ಸೇರಿಬಿಟ್ಟು ಅದಕ್ಕೆ ಸ್ವಾರಸ್ಯ ಬರುತ್ತೆ. ಇದೆಲ್ಲ ನಾರಾಯಣ ಅಂತ ಹೇಳೋದಕ್ಕೂ ಹೇಳ್ತಕ್ಕಂಥ ಪದಗಳು. ಇವೆಲ್ಲ ಕವಿಗಳು ಬರೀಬೇಕಾದ್ರೆ ಸುಮ್ಮನೆ ಏನು ತೋಚಿಸುತ್ತೆ ಅವ್ರು ಇರಲಿ ಬಿಡ್ಲಿ ಇರೋದಾರೆ ಹೇಳಿ, ತಮಗೆ ಗೊತ್ತಿರೋದಾರೆ ಹೇಳ್ಬಿಡ್ತಾರೆ ಅಷ್ಟೇ. ಬೇರೆ ಕಡೆ ಕೇಳಿದ್ದು ತಮಗೆ ಗೊತ್ತಿರೋದು ಹೇಳಿಲ್ಲ. ಉಳಿದ ಹಾಗೆಲ್ಲ ಹೇಳಬಾರ್ದು. ಸೂರ್ಯನ ವರ್ಣನೆ ಮಾಡೋಕ್ರೂ ಒಂದು ಕ್ರಮ ಇದೆ. ಸೂರ್ಯ ಚಂದ್ರ ಇದ್ದಾಗಿದೆ ಅಂತ ಹೇಳ್ಬಿಟ್ರೆ ಅವಳು ಟೈಮ್ ಚಂದ್ರ ಗೊತ್ತಿಲ್ಲ ಅಂತ ಅರ್ಥ ಆಯ್ತು. ವರ್ಣ ಇದೆಲ್ಲ ಕವಿಗಳಲ್ಲಿ ಅದೆಲ್ಲ ನೋಡೋದಿಲ್ಲ. ಕವಿ ತೋಚಿದ್ದು ಹೇಳ್ತಿರ್ತಾರೋ. ಕೇಳೋದಕ್ಕೆ ಚೆನ್ನಾಗಿ ಕಂಡ್ರೆ ಸಾಕು, ಚಪ್ಪಾಳಿ ಬಿದ್ದರೆ ಸಾಕು, ಆ ಟೈಪ್ ಅಷ್ಟೇ. ಇಲ್ಲಿ ಹಾಗಲ್ಲ. ಇಲ್ಲೆಲ್ಲ ಏನೋ ಫ್ಯಾಕ್ಟ್ ಆಗಿರ್ಬೇಕು, 100% ಫ್ಯಾಕ್ಟ್.
ಸಮಸ್ತ ವೇದಾನ್ ಮುಖತಸ್ತಬುದ್ಗಿರನ್ ಮತ್ತೆ ಸಂತತಂ ಚಿಂತೆಯೇತ್ ಕಂಠಂ ಭಾಸ್ವತ್ ಕೌಸ್ತುಭ ಭಾಸಕಂ ವೈಕುಂಠ ಶಾಖಿಲಾ ವೇದಾಹ ಉದ್ಗೀರ್ಯಂತೆ ಅನಿಶಮ್ಯತೆ ಇವೆಲ್ಲ ಜೋಡಿಸ್ಕೋಬೇಕು. ದ್ವಾದಸ್ತೋತ್ರದ ಹೇಳಿದ್ದೆ ದೇವರು ಎಲ್ಲ ರೂಪಕ್ಕೂ ಅನ್ವಯ ಆಗುತ್ತೆ. ದ್ವಾದಸ್ತೋತ್ರದ ಒಂದು ರೂಪಕ್ಕಲ್ಲ, ಮತ್ತು ರಾಮರೂಪಕ್ಕಾಗುತ್ತೆ. ಯಾತಕ್ಕೆ ಗೊತ್ತಾ? ಮುಂದೆ ಹೇಳ್ತಾರೆ ಪೂರ್ಣಾನಂದಸ್ಯ ರಾಮಸ್ಯ ಸಾನುರಾಗ ಅವಲೋಕನ. ರಾಮರೂಪ ಕೃಷ್ಣ ರೂಪ ಎಲ್ಲ ಏನವೋ ವಾಸುದೇವ ರೂಪಗಳು. ವಾಸುದೇವ ರೂಪಗಳಾದಾಗ ಏನಾಗುತ್ತೆ? ವಾಸುದೇವ ರೂಪ ಎಲ್ಲ ರೂಪಗಳಲ್ಲಿ ಭೇದ ಇಲ್ಲ, ವಿಶೇಷ ಇದೆ. ಇವೆರಡು ಮೋಕ್ಷ ಕೊಡು. ವಾಸುದೇವ ರೂಪ ಮೋಕ್ಷ ಕೊಡು, ರಾಮರೂಪನು ಮೋಕ್ಷ ಕೊಡೋದು, ಕೃಷ್ಣ ರೂಪನು ಮೋಕ್ಷ ಕೊಡು. ಅದಕ್ಕೆ ರಾಮಸ್ಯ ಒಂದೇ ವಂದ್ಯಂ ಸದಾನಂದಂ ವಾಸುದೇವಂ ಅಂತ ಹೇಳಿದ್ರು. ಮುಂದೆ ರಾಮಸ್ಥ ಅಂತ ಹೇಳಿದ್ರು. ಪ್ರೀಣಯಾಮ ವಾಸುದೇವಂ ಅಂತ ಹೇಳಿದ್ರು. ಮುಂದೆ ಇವೆಲ್ಲ ಅರ್ಥ ಮಾಡಿಕೊಂಡ್ರೆ ಎಲ್ಲ ಪದಗಳು ಎಲ್ಲ ರೂಪಕ್ಕೂ ಅನ್ವಯಿಸ್ತದೆ. ಆ ಹಿನ್ನೆಲೆಯಲ್ಲಿ ಸಮಸ್ತ ವೇದಾನ್ ಮುಖತಃ ಸಮುದ್ಗಿರನ್. ಮುಖತಃ ಸಮುದ್ರ ಬಾಯಲ್ಲಿ ಬರ್ತ ಸಮಸ್ತ ವೇದಗಳು ಕೂಡ ಎರಡು. ಸಮಸ್ತ ವೇದ ಬರಲಿಕ್ಕೆ ಸ್ವಾತಂತ್ರ್ಯನ ಬರೋದು ಅನಂತ ವೇದಗಳು. ರುಜುಗಳಾದ್ಮೇಲೆ ಕೆಳಗಡೆ ಪೂರ್ತಿ ವೇದಗಳು ಬರೋದಿಲ್ಲ, ಒಂದೊಂದೇ ಡ್ರಾಪ್ ಆಗ್ತಾ ಬರುತ್ತಾಗಲಿ ಅದು ಅರ್ಥ ಆಗಿರುತ್ತೆ. ಎಲ್ಲ ಬರೀ ಶಬ್ದ ಬಂದರೆ ಸಾಲದು. ಜೋರಾಗಿ ಹೇಳಿದ ಶ್ಲೋಕ ಅರ್ಥ ಕೇಳಿದ್ರೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಅರ್ಥ ಗೊತ್ತಿರಬೇಕು. ಅದು ಅನೇಕ ಏನೇನು ಹೇಳಿ ಎಲ್ಲ ಸಾಧ್ಯ ಇರಬೇಕು. ಆ ರೀತಿ ಸಮಸ್ತ ವೇದಗಳನ್ನು ಬಲ್ಲವರು ಸಮಸ್ತ ವೇದಗಳನ್ನ ಉದ್ಗೀರ್ಯಂತೆ ಅನಿಶಮ್ಯತೆ ಸೇರಿಸ್ಕೋಬೇಕಲ್ಲಿ. ಈಚ್ ಆ್ಯಂಡ್ ಎವರಿ ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ಏನಾಗುತ್ತೆ? ಎಲ್ಲ ವೇದ ಮುಗಿಸ್ಬಿಡ್ತಾರೆ. ಯಾಕೆ? ದೇವರು ಎಷ್ಟು ಮುಖ ಎಂಥದ್ದು, ದೇವರು ಮುಖ ಎಂಥದ್ದು, ಮುಖದ ಸಂಖ್ಯೆ ಎಷ್ಟದ್ದು. ಸೊ ವೇದಗಳು ಶಾರ್ಟ್ ಬಿದ್ದುಬಿಡುತ್ತೆ. ಮುಖಗಳಿಗೆ ವೇದಗಳು ಶಾರ್ಟ್ ಬಿದ್ದು ಅಷ್ಟು. ವೇದಾನಂತಕ್ಕಿಂತ ಪರಮಾತ್ಮನ ಮುಖಾನಂತ್ಯಾದಿಗಳು ದೊಡ್ಡದು. ಆದ್ದರಿಂದ ವೇದಗಳು ಖಾಲಿ ಮುಖಗಳೆಲ್ಲ ಅಷ್ಟು ದೇವರ ಮಹಿಮೆ. ಅದು ನಿಜವಾಗ್ಲೂ ವೇದವ್ಯಾಸರ ಚಿತ್ರ ಅಂದ್ರೆ ಅದು. ಕಶ್ಚಂದ್ರ ಋಷಿ ಅಂತ ಹೇಳೋರು ಓದಬೇಕಿದ್ದಾರೆ ಏನೋ. ಯಾಕೆ ಸಮಸ್ತ ಅಂದ್ರೆ ಅನಂತಾನೆ, ಬೇರೆ ಕಡೆ ಅನಂತ ಅಂತ ಹೇಳ್ಬಿಟ್ಟಿದಾರಲ್ಲ. ಇದು ಸಮಸ್ತ ಅಂತ ಹೇಳಿದಾಗ ಅನಂತ ಅಂತ ಹೇಳಿದ್ರು. ಸಮಸ್ತ ಅಂತ ಹೇಳಿ ಎಲ್ಲ ಅಂತ ಹೇಳಿದಾಗ ಸಮಸ್ತ ಗುಣಪೂರ್ಣ ಸಂಪೂರ್ಣಂ ಸರ್ವದೋಷ ವಿವರ್ಜಿತಂ. ಸಮಸ್ತಕ್ಕೆ ಅನಂತ ಅಂತಾನೆ ಅರ್ಥ. ಸಮಸ್ತ ಗುಣ ಸಂಪೂರ್ಣಂ ತುಂಬಾ ಸತ ರಾಯರು ಉಪಯೋಗಿಸಿದ್ದಾರೆ ಪದ, ಗೊತ್ತಾಯ್ತಾ? ಆದ್ದರಿಂದ ಅನಂತ ಇದು ಕೊಟ್ಟು ಸಮಸ್ತ ವೇದಾನ್ ಇದು ಏನಾಗುತ್ತೆ? ಅನಂತ ಇದೆ, ಇವರು ಅನಂತ ಹೇಳ್ತಾರೆ. ಅದರಲ್ಲಿ ಸ್ವಲ್ಪ ಅನಂತದಲ್ಲಿ ತಾರತಮ್ಯ. ಹೆಚ್ಚು ಹೇಳ್ತಾರೆ ಅಂತ ಆಗ್ಬಿಡಬಾರ್ದು. ಆಲ್ ಹೇಳ್ತಾರೆ ಎಂಬುದು ಬೇರೆ, ಹೆಚ್ಚು ಹೇಳ್ತಾರೆ ಬೇರೆ. ಹೌದು ಹೌದು ಹೌದು. ಸಮಸ್ತ ಸಮಸ್ತ ವೇದಾನ್ ಮುಖತಃ ಸಮುದ್ಗಿರನ್, ಮುಖದಿಂದ ಹೇಳ್ತಾ ಇದ್ದಾರೆ. ಅನಂತ ಚಂದ್ರಾಧಿಕ ಕಾಂತಿ ಸನ್ಮುಖ. ಅದೇ ಸೂರ್ಯ ಇದು ಸಮಸ್ತ ಲಕ್ಷಾಭಿತ ಸೂರ್ಯ ಅಂತ ಹೇಳಿದರು. ಸೂರ್ಯ ದೀದಿತಿ ಅಂತ ಕೈ, ಭಾನು ದೀದಿತಿ ಹಿಂದಿನ ವಾಕ್ಯ ಇದೆ ನೋಡ್ರಿ. ಸಮಸ್ತ ಲಕ್ಷಾಭಿತ ಭಾನು ದೀದಿತಿ. ಇಲ್ಲಿ ಚಂದ್ರಕಾಂತಿ ಅಂತ ಕರೆದು ನಮಗೆ ಸಂಶಯ ಬರುತ್ತಾಗ. ಸೂರ್ಯನ ಕಾಂತಿ ಇದ್ರೆ ಚಂದ್ರನ ಕಾಂತಿ ಇರಬಾರ್ದು, ಚಂದ್ರನ ಕಾಂತಿ ಇದ್ರೆ ಸೂರ್ಯನ ಕಾಂತಿ. ಯಾಕೆ? ಎರಡು ಏನವು ಡಿಫ್ರೆಂಟ್ ಅವು. ಅದು ಹಾಟು, ಇದು ಕೂಲ್. ಅಂದಮೇಲೆ ಹೇಗೆ ಹೇಳಿದರು? ಅದು ಆಚಾರ್ಯ ಬರ್ತಾ ಇದ್ದಾರೆ, ಬರೀ ನೆನ್ಪಿಟ್ಕೋಬೇಕು. ಉತ್ತರ ಬದಿಗೆ ಹೋಗ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ. ಇವ್ರು ಯಾರು ಇರ್ಬೇಕು? ಇವರು ಸೂರ್ಯನೋ ಚಂದ್ರನೋ? ಸೂರ್ಯನೋ ಚಂದ್ರ ಅದು ಎರಡು ರೀತಿ ಕಾಣಿಸ್ತಾ ಇದ್ದಾರೆ ಆಚಾರ್ಯ. ಯಾಕೆ? ಸೂರ್ಯ ಅಂತ ಕಾಣಲಿಕ್ಕೆ ಏನು ಕಾರಣ ಇದೆ? ಮತ್ತೆ ಚಂದ್ರ ಸೂರ್ಯ ಇಂದ ಕಾಣ್ತಾರೆ, ಸೂರ್ಯ ಅಲ್ಲ. ಚಂದ್ರ ಇಂದ ಕಾಣ್ತಾರೆ, ಚಂದ್ರ ಅಲ್ಲ. ಯಾತಕ್ಕೆ? ಅತಿ ಶಾಂತ ವಪುರ್ ನಿಶಾಕರ. ಚಂದ್ರ ಆಗಿದ್ರೆ ಬರೀ ತಂಪಿರ್ಬೇಕಾಗಿತ್ತು, ಗೊತ್ತಾಯ್ತು. ಸೂರ್ಯ ಆಗಿದ್ರೆ ಬಿಸಿ ಇರಬೇಕಾಗಿತ್ತು. ಹಾಗಿಲ್ಲ, ಆಪ್ರಿಮಮ್ ಆಗಿದ್ದಾರೆ. ಚಂದ್ರನ ಕಾಂತಿ ಇದೆ, ಸೂರ್ಯನ ಇದಿಲ್ಲ, ಏನು ಬೆದಿಲ್ಲ. ಸೂರ್ಯನ ಪ್ರಕಾಶ ಇದೆ, ತಣ್ಣಗಿಲ್ಲ. ಎರಡು ಅಪೋಸಿಟ್, ಒಂದಿದೆ ಒಂದಿಲ್ಲ. ಅದಕ್ಕೆ ಇವ್ರು ಯಾರಿವರು? ಎರಡೂ ಅಲ್ಲದ ಮೇಲೆಯವರು ಅಂತ ಅರ್ಥ ಮಾಡ್ಕೊಂಡು. ಇಲ್ಲೂ ಹಾಗೇನೆ ಆ ರುಜುಗಳಿಗೆ ಹೇಳಿದ, ಆಚಾರ್ಯರಿಗೆ ಹೇಳಿದ ಮೇಲೆ ವೇದವ್ಯಾಸರಿಗೆ ಎರಡೂ ಸರಿ. ಈ ಕಾಂತಿ ಇಲ್ಲಿ ಯಾಕೆ ಹೇಳಿದ್ರು ಚಂದ್ರಕಾಂತಿ ಅಂದ್ರೆ, ತುಂಬ ಹೇಳ್ಬೇಕಾದ್ರೆ ಸ್ಟ್ರೈನ್ ಆಗಿಬಿಟ್ಟು ಏನಾದ್ರು ಸ್ವಲ್ಪ ಬೆವತಿಗೆ ಬತ್ತು ಬಿಡ್ತಾರಾ ಇದಾದ ಕೇಳಿದ್ರೆ ಏನಿಲ್ಲ, ಹಿಡಿತಿಲ್ಲ. ಆ ಶಾಂತವಾಗಿದ್ದಾರೆ. ಅಷ್ಟು ಹೇಳಿದ್ರು ಕೂಡ ಏನಿಲ್ಲ, ನೋ ಚೇಂಜ್. ಅಂದ್ರೆ ಏನರ್ಥ? ಎಫರ್ಟ್ಲೆಸ್ ಆಗಿ ಹೇಳ್ತಾರೆ ಅಂತ. ಎಫರ್ಟ್ಸ್ ಆಗ್ತಾಗ ಏನಾಗುತ್ತಾಗ ಮಧ್ಯೆ ನೀರು ಕುಡಿಯೋದಂತೂ ಕಾಮನ್. ಆ ನೀರು ಸುರಿ ಒಂದು ಮಾತಾಡ್ತಾರೆ, ನೀರು ಬಾಟ್ಲ ತೆಗೆದ್ಬಿಡ್ತಾರೆ. ಆಗಲೇ ಹಿಡಿತಾ? ಆಗ ನೀರು ಮತ್ತೆ ಕುಡಿತಿರ್ತಾರೆ. ಹೇಳೋದಕ್ಕೆ ಏನಾದ್ರು ಸ್ವಲ್ಪ ಬರ್ತವ್ರು ಮತ್ತೆ ನೀರು ಕುಡಿತಾರೆ. ಆ ನೀರು ಕುಡಿದ ಮಾತಾಡೋ ಎಲ್ಲ ಇಟ್ಬಿಟ್ಟಿರ್ತಾರೆ, ಒಂದು ಬಾಟ್ಲಿ ಇಟ್ಟಿರ್ತಾರೆ. ಹೇಳಿತಾ? ಅದು ನಮ್ಮಲ್ಲಿ ಎಷ್ಟು ಗಂಟೆ ಮಾತಾಡಿದ್ರೆ ಏನಿರೋದಿಲ್ಲ, ಯಾತ್ರದಿಲ್ಲ. ಯಾಕೆ? ವಿಷಯ ಬೇರೆ, ಇದು ವಿಷಯ ಬೇರೆ. ಬಾಯಲ್ಲಿ ಏನು ಹೇಳ್ತಾರೋ ದೇವರು ಅಲ್ಲಿ ಇದ್ದಾರೆ. ವರ್ಣಾಂತರ್ಯಾಮಿ ಇದ್ದಾರೆ, ಅಗ್ನಂತರ್ಯ ಪರಮಾತ್ಮ ಇದ್ದಾರೆ, ಎಲ್ಲ ಸರಿ ಹೋಗ್ಬಿಡುತ್ತೆ. ಅದೆಲ್ಲ ಅಬ್ಸರ್ವ್ ಮಾಡ್ಬೇಕು. ಅಬ್ಸರ್ವ್ ಮಾಡ್ತಾ ಹೋದ್ರೆ ವ್ಯತ್ಯಾಸ ಗೊತ್ತಾಯ್ತು. ಎಲ್ಲೋ ಹೋದಾಗ ಅಂತಾರೆ, ಯಾಕೆ ಏನು ತಗೊಳ್ಳೋದು ಹೇಗೆ ಸಾಧ್ಯ ಅಂತ ಕೇಳ್ತಾರೋ. ಇವರಿಗೆ ಕುಡಿದು ಹೋದ್ರೆ ಹೇಗೆ ಸಾಧ್ಯ? ದೊಡ್ಡ ಒಗಟು ಅವ್ರಿಗೆ. ಅಂಥದ್ದು ತಗೊಳ್ಳೋ ಅಭ್ಯಾಸ. ಇದೆಲ್ಲ ನೋಡಿದರೆ ಬರೀ ಎರಡೊತ್ತು ಊಟ ಮಾಡ್ತಾರೆ, ಮಧ್ಯೆ ತಗೊಳ್ಳೋದಿಲ್ಲ ಒಬ್ಬೊಬ್ಬ ಅಂತ ಹೇಳ್ಬಿಡ್ತಾರೆ.
ಉಪವಾಸ ಮಾಡ್ತಾರೆ ಏಕಾಚ ಗೋವಿಂದ ಎರಡು ಮಾಡ್ತಾರೆ ಅಂತಾರೆ ಸುಳ್ಳು ಅಂತ ತಿಳ್ಕೊಂಡ್ಬಿಡ್ತಾರೆ. ಈಗ ಹಂಗರ್ ಸ್ಟ್ರೈಕ್ ಅಂದ್ರೆ ಅಲ್ಲಿ ವೇದಿಕೆಯಲ್ಲಿ ಹಂಗರ್ ಸ್ಟ್ರೈಕ್ ಅಷ್ಟೇ. ಎದ್ದೋಗ್ಬಿಟ್ಟು ತೊಗೊಂಡು ಮತ್ತೆ ಕೊಡ್ಬೋದು ಒಂದು, ಇಲ್ಲಿಂದ ತಗೋಬಾರ್ದು. ತಿಳಿತಿಲ್ಲ, ಇದು ಇವ್ರ ಕಾನ್ಸೆಪ್ಟ್. ಅದು ಟೋಟಲ್ ಫಾಸ್ಟ್ ಅಂತ ಅರ್ಥನೇ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅದು ಇನ್ನ ಸಾಮಾನ್ಯ ವಿಷಯನೇ ಅರ್ಥ ಆಗದಿರ್ಬೇಕಾದ್ರೆ ಇದೇನು ಅರ್ಥ ಆಗುತ್ತೆ? ಅನಂತ ಚಂದ್ರಾಧಿಕ ಕಾಂತಿ ಸನ್ಮುಖ. ಕಾಂತ ಅಂದ್ರೆ ಮನೋಹರ, ಕಾಂತಾಯ. ಕಾಂತಿ ಅಂದ್ರೆ ಕಾಂತಿ. ಕಾಂತ ಅಂದ್ರೆ ಅನಂತ ಚಂದ್ರರಷ್ಟು ಮನೋಹರವಾದ ಮುಖ ಅಂತ ಅಲ್ಲಿ. ಅನಂತ ಚಂದ್ರ ಕಾಂತಿ ಇರ್ತಕ್ಕಂಥ ಮುಖ ಇಲ್ಲಿ. ಟೋಟಲ್ ರಿಸಲ್ಟ್ ಒಂದೇ ಆದ್ರೂ ಅಲ್ಲಿ ಮೀನಿಂಗ್ ಚೇಂಜ್ ಆಗುತ್ತೆ. ಕಾಂತಿ ಕಾಂತಕ್ಕೆ ವ್ಯತ್ಯಾಸ ಇದೆ. ಕಾಂತ ಇನ್ನೊಂದು ಅರ್ಥದಲ್ಲಿ ಕಾಂತಿ ಭಾರಿ ಇದ್ದಾಗ ಕಾಂತಿ ಅಂತ ಕರೀತಾರೆ. ಯಾಕೆ? ತೃತೀಯೋ ಅತಿಶಯ. ತೃತೀಯೋ ಅತಿಶಯ ಭಾರಿ ಮನೋಹರ ಅಂತನೂ ಅರ್ಥ. ಕಾಂತಿ ಶಬ್ದಕ್ಕೆ ಭಾರಿ ಮನೋಹರವಾದ ಕಾಂತಿ ಅಂತ ಅರ್ಥ, ಬರೀ ಶೋಭಗೋ ಅಂತನೂ ಅರ್ಥ. ಹೆಚ್ಚು 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 ದೇವರಿಗೆ ಅಧಿಕ ಆದರೆ ಇನ್ಫಿನಿಟ್ ಅಂತಾನೆ ಅರ್ಥ. ನಮಗೆ ಅರ್ಥ ಆಗಷ್ಟು ಅಧಿಕ ಅಷ್ಟ ಹೊರತು ನಿಜವಾಗ್ಲೂ ಅನಂತ. ಪ್ರಬೋಧ ಮುದ್ರಾಭಯದೋರ್ದ್ವಯಾನ್ವಿತೋ ಯಜ್ಞೋಪವೀತಾಜಿನ ಮೇಖಲೋಲ್ಲಸನ್ ದೃಶಾ ಮಹಾಜ್ಞಾನ ಭುಜಂಗದಷ್ಟಂ ಉಜ್ಜೀವಯಾನೋ ಜಗದತ್ಯರೋಚತ. ಪ್ರಬೋಧ ಮುದ್ರಾ ಅಭಯದೋರ್ದ್ವಯಾನ್ವಿತ ಯಜ್ಞೋಪವೀತಾಜಿನ ಮೇಖಲೋಲ್ಲಸನ್ ದೃಶಾ ಮಹಾಜ್ಞಾನ ಭುಜಂಗದಷ್ಟಂ ಉಜ್ಜೀವಯಾನ ಜಗತ್ ಅತ್ಯರೋಚತ. ಪ್ರಬೋಧ ಮುದ್ರಾಭಯ ದೋರ್ದ್ವಯಾಂಕಿತ. ದೋರ್ದ್ವಯ ವೇದವ್ಯಾಸ ರೂಪಕ್ಕೆ ಎರಡು ಕೈಗಳು. ಎರಡು ಕೈಗಳು, ನಾಲ್ಕು ಕೈ ತೋರಿಸೋದಿಲ್ಲ, ಎರಡು ಕೈ. ರಾಮರೂಪಕ್ಕೆ ಎರಡು ಕೈಗಳೇ, ಆದರೆ ಇರೋದು ಅನಂತ ಕೈಗಳೇ, ತೋರಿಸೋದಷ್ಟು. ದೋರ್ದ್ವಯಾನ್ವಿತ, ಅಂಕಿತ ಇದೆ, ಅನ್ವಿತನೂ ಇದೆ. ದೋರ್ದ್ವಯಾನ್ವಿತ ಎರಡು ಕೈಗಳನ್ನು ಹೊಂದಿದ್ದಾರೆ. ಹೇಗಿದೆ? ಪ್ರಬೋಧ ಮುದ್ರಾ ಅಭಯ ಮುದ್ರಾ. ಒಂದು ಕೈಯಲ್ಲಿ ವಿಜ್ಞಾನರೋಚ ಪರಿಪೂರಿತ ಅಂತರ್ಬಾಹ್ಯಾಂಡ ಕೋಶಂ ಹರಿತೋಪಲಾಭಂ ತರ್ಕಾಭಯೇತಂ. ಒಂದು ಕಡೆ ಜ್ಞಾನ ಮುದ್ರೆ, ಒಂದು ಕಡೆ ಅಭಯ ಮುದ್ರೆ. ಅದಕ್ಕೋಸ್ಕರ ಪ್ರಬೋಧ ಒಂದು, ಅಭಯ ಒಂದು. ಪ್ರಬೋಧ ಜ್ಞಾನ ಮುದ್ರ, ಬೋಧ ಜ್ಞಾನ, ಪ್ರಬೋಧ ಜ್ಞಾನ ಮುದ್ರ, ವಿಜ್ಞಾನ ಮುದ್ರ. ಅಭಯ ಅಂದ್ರೇನು? ಸಂದೇಶ. ಜ್ಞಾನ ಇದ್ರೆ ಭಯ ಇರೋದಿಲ್ಲ, ಸಂದೇಶ ಅಷ್ಟೇ. ಯಾವಾಗ ಹೋಗ್ತಾ ಕಾರ್ ನಿಂತೋಯ್ತು, ಬರೀ ಡ್ರೈವಿಂಗ್ ಗೊತ್ತಿದೆ, ಅವ್ನು ಬೇರೆ ಗೊತ್ತಿಲ್ಲ. ಎಷ್ಟೋ ಜನ ತಾವೇ ಡ್ರೈವ್ ಮಾಡ್ಕೊಂಡು ಹೋಗ್ತಾರಲ್ಲ, ಕೆಟ್ಟೋದ್ರೆ ಗತಿ ಮುಗಿತವ್ರು, ಏನು ಗೊತ್ತಿರೋದಿಲ್ಲ. ಎರಡು ಗೊತ್ತಿದೆ, ಒಂದಿಷ್ಟು ಅಂತ ಕೆಳಗಡೆ ಮಾಡಿಬಿಡ್ತಾರೆ. ಯಾಕೆ ಯೋಚನೆ ಇಲ್ಲ ಅವನಿಗೆ? ಭಯ ಇಲ್ಲ. ಪ್ರಾಬ್ಲಮ್ ಗೊತ್ತು, ರಿಪೇರ್ ಮಾಡೋದು ಗೊತ್ತು, ಅವನಿಗೆ ಭಯ ಇಲ್ಲ. ಅದು ಯಾರಿಗೆ ಭಯ ಇದೆ? ಇಲ್ದವರಿಗೆ. ಸೊ ಜ್ಞಾನ ಇದ್ರೆ ಅಭಯ ಇರುತ್ತೆ. ಈ ಧನ ಇದ್ರೆ ಭಯ ಜಾಸ್ತಿ. ಯಾತಕ್ಕೆ? ಕದ್ಕೊಂಡು ಅದು ಒಂದು ಬೇರೆ ಬರೀ ಕದ್ಕೊಂಡು ಹೋದ್ರು ಪುಣ್ಯ, ಕೊಂದು ಹೊರಡೋಗ್ತಾರೆ. ಎಷ್ಟೋದ್ರೆ ಮನೇಲಿ ಹೋಗ್ತಾರಲ್ಲ, ಸುಳ್ಳು ದುಡ್ಡು ಹೋಗ್ಬಾರ್ದು, ಹಾಳಾಗಿ ಹೋಗ್ಲಿ, ಕೊಂದು ಹೋಗ್ತಾರೆ. ಅದು ಕೊತ್ತೆ ಇದು ಮಾಡೋದು ಎಷ್ಟು ಅಸಹ್ಯ ಮಾಡ್ತಾರೆ ಅಂದ್ರೆ, ಪಾಪದಲ್ಲೂ ಮಹಾಪಾಪ ಇದ್ದ. ಬರೀ ಕಳ್ಳ ಆಗ್ತಿದ್ದ, ಇಲ್ಲಿ ಕೊಲೆಗಾರ ಅದು. ತಸ್ಕರ ಬೇರೆ, ಮರ್ಡರರ್ ಬೇರೆ. ಅಂದ್ರೆ ಜನಗಳಲ್ಲಿ ಧನ ಎಲ್ಲಿಂದ ಆಯ್ತದು? ಧನದಿಂದ ಆಯ್ತು. ಸೊ ಜ್ಞಾನ ಹಾಗಲ್ಲ. ಜ್ಞಾನ ಯಾರು ಕದಲಿಕ್ಕೆ ಬರೋದಿಲ್ಲ ಅಂತ. ಅದರಿಂದ ಅವ್ರು ಒಳ್ಳೆಯವರಾಗ ಇವ್ರನ್ನ ಏನು ಮಾಡಕ್ಕೂ ಬರೋದು. ಈ ದೃಷ್ಟಿಯೊಳಗೆ ಜ್ಞಾನದ ಮಹತ್ವ ದೊಡ್ಡದು ಅಂತ ಹೇಳೋದಕ್ಕೆ ಜ್ಞಾನ ಮುದ್ರ ಅಭಯ ಮುದ್ರ ಇಟ್ಕೊಂಡಿದ್ದಾರೆ. ಯಜ್ಞೋಪವೀತ ಅಜಿನ ಮೇಖಲೋಲ್ಲಸ, ಅದು ಋಷಿ ರೂಪ ಆದ್ರಿಂದಾಗಿನೇ ಯಜ್ಞೋಪವೀತ, ಅಜಿನ ಕೃಷ್ಣಾಜನ, ಮೇಖಲ. ಮೇಖಲ ಅಂದ್ರೆ ಮಂಜು ಕಟ್ಟಿಕೊಳ್ಳೋದು ಮತ್ತೆ. ಅದರಿಂದ ಉಲ್ಲಸ ಪಡಿತಾ ಇದ್ದಾರೆ. ದೃಶಾ ಮಹಾಜ್ಞಾನ ಭುಜಂಗದಷ್ಟಂ ಉಜ್ಜೀವಯಾನ ಜಗತ್ ಅತ್ಯರೋಚತ. ದೃಶ್ಯ ದೇವರು ನೋಡಿದ್ರೆ ವೇದವ್ಯಾಸ ಏನಾಗ್ತಿತ್ತು ಅಂದ್ರೆ, ಮಹಾ ಅಜ್ಞಾನ ಭುಜಂಗದಷ್ಟಂ. ಮಹಾಜ್ಞಾನ ಅಂತ ಬಿಡಿಸ್ಕೋಬಾರ್ದು ಅದರ. ಮಹಾ ಅಜ್ಞಾನ ಭುಜಂಗದಷ್ಟಂ, ದೊಡ್ಡ ಅಜ್ಞಾನ. ನಮ್ಮ ಅಜ್ಞಾನದಲ್ಲಿ ಅನೇಕ ವೆರೈಟಿಗಳು. ಮಹಾಜ್ಞಾನ, ಡೀಪ್ ಡಾರ್ಕ್ನೆಸ್ ಅಂತೀವಲ್ಲ, ಹಾಗೆ ಅಂಧನ್ ತಮಸ್ಸಿದ್ದಾಗೆ. ಅಂಧನ್ ತಮಸ್ಸಿಗೆ ಯಾತಕ್ಕೆ ಹೋಗ್ತಾರೆ ಗೊತ್ತಾ ಅಯೋಗ್ಯರು? ತಮಸ್ಸೆ ಅಜ್ಞಾನ ಅಂತ ಅರ್ಥ ಇದೆ. ಮಹಾ ಅಜ್ಞಾನ ಇರೋದು ಮಹಾ ಅಂಧನ್ ತಮಸ್ಸಿಗೆ ಹೋಗ್ತಾರೆ ಅಂತ ಅರ್ಥ. ಅಜ್ಞಾನ ಅದು ಇದು ವೈಕುಂಠ ಲೋಕ ಬೆಳಕು. ಅಥವಾ ಜ್ಞಾನ ಇದೆ, ಜ್ಞಾನ ಬೆಳಕು. ಬೆಳಕಿರೋದ್ರಿಂದ ಬೆಳಕಿನ ಲೋಕಕ್ಕೆ ಹೋಗ್ತಾರೆ, ಕತ್ಲಿರೋದ್ರೆ ಕತ್ಲ ಲೋಕಕ್ಕೆ ಹೋಗ್ತಾರೆ. ಅದಕ್ಕೆ ಮಹಾಜ್ಞಾನ, ಅಷ್ಟು ಗಾಢಾಂಧಕಾರ ದಂತಹ ಅಜ್ಞಾನ. ಯಾವ ವಿಷಯ ತಿಳಿಬೇಕು ಆ ವಿಷಯದಲ್ಲೇ ಪೂರ್ತಿ ಅಜ್ಞಾನವಿದ್ರೆ ಮಹಾಜ್ಞಾನ ಅಂತ ಕರೀತಾರೆ. ಮಿಥ್ಯಾಜ್ಞಾನ ಎಲ್ಲ ಅಜ್ಞಾನ. ಯಾವಾಗಲೂ ಯಾವುದಕ್ಕೆ ಆ ಶಬ್ದಕ್ಕೆ ಎರಡು ಅರ್ಥ ಇಲ್ಲ ಅಂತ ಒಂದರ್ಥ, ಆಪೋಸಿಟ್ ಅಂತ ಒಂದರ್ಥ. ಸೊ ಎರಡು ಸರಿ. ಅಜ್ಞಾನ ಶಬ್ದಕ್ಕೆ ಜ್ಞಾನ ಇಲ್ಲದಿರುವಿಕೆ, ತಪ್ಪಾಗಿ ಜ್ಞಾನ ಇರುವಿಕೆ, ಅದು ಬೇರೆ. ಭುಜಂಗದಷ್ಟ ಅವನೇನಂತ ಕರೀತಾರೆ? ಮಹಾಜ್ಞಾನ ಎಂಬುದು ಹಾವು ಕಚ್ಚಿಲ್ಲ ಅಂತ ಇದೇ ಹಾವು ಅಂತ ಹೇಳ್ತಾರೆ. ಅಜ್ಞಾನ ಮಹಾಜ್ಞಾನ ಎಂಬುದೇನದು? ದೊಡ್ಡ ಹಾವದು. ಅದಕ್ಕೆ ಹಾವು ಕಚ್ಚಿದ್ರೆ ಸಾಯ್ತಾರೆ, ಅಜ್ಞಾನ ಇದ್ರೆ ಸಾಯ್ತಾರೆ. ನೋಡ್ಲಿಲ್ಲ, ಹಾವಿನ ಕಲೆ ಇಟ್ಟ, ಅದು ಕಚ್ಚಿತ್ತು, ಹೌದಾ? ಅದಕ್ಕೆ ಅಜ್ಞಾನದಿಂದ ಸತ್ತವನಿಗೆ. ಅದು ಹಾವು ಅಂತ ಗೊತ್ತಿದ್ರೆ ಸಾಯಲಿಕ್ಕೆ ಸಾಧ್ಯ ಇರಲಿಲ್ಲ.
ಅದಕ್ಕೆ ಮಹಾ ಅಜ್ಞಾನ ಭುಜಂಗದಷ್ಟ. ತುಳಿಯೋದು ಗೊತ್ತಿಲ್ಲದೆ ಹಗ್ಗ ತೊಳೆದ ಸಮಸ್ಯೆ ಇಲ್ಲ, ಅದು ಗೊತ್ತಿಲ್ಲದೆ ಹಾವು ತೊಳೆದ ಎಷ್ಟು ಅದು ನಾಗರಾವು ತೊಳೆದ ಎಷ್ಟು ಪ್ರಾಬ್ಲಮ್ ಬರುತ್ತೆ. ಆ ದೃಷ್ಟಿಯಿಂದ ನಮ್ಮ ಸ್ಥಿತಿ ಹಾಗಿದೆ. ಮಹಾಜ್ಞಾನ ಭುಜಂಗ ದಷ್ಟಂ ದಷ್ಟಂ ಅಂದರೆ ಕಚ್ಚಲ್ಪಟ್ಟಂತಹ, ದೊಡ್ಡ ಅಜ್ಞಾನ ಅಂತಕ್ಕಂಥ ಹಾವಿನಿಂದ ಕಚ್ಚಲ್ಪಟ್ಟಂತಹ ಜಗತ್ ಇಡೀ ಜಗತ್ತು. ಅವ್ರು ಹೇಳಿದ್ದಾರೆ ಈಗಾಗಲೇ ಗೌತಮರ ಶಾಪದಿಂದ ಏನಾಗಿತ್ತು, ಈಗ ಇಡೀ ಜಗತ್ತಲ್ಲಿ ಅಜ್ಞಾನ ತುಂಬ ಹೋಗ್ಬಿಟ್ಟಿತ್ತು. ಅದನ್ನ ಉಜ್ಜೀವಯಾನ, ಹಾವು ಕಚ್ಚಿದವ್ರು ಏನು ಮಾಡಬೇಕು, ಬದುಕಿಸ್ಬೇಕು. ಉಜ್ಜೀವಯಾನ, ದೊಡ್ಡ ಅಜ್ಞಾನವೆಂಬ ಹಾವು ಕಚ್ಚಲ್ಪಟ್ಟಂತಹ ಜನಗಳನ್ನ ನೋಡ್ತಿರ್ಲಿಕ್ಕೆ ಏನು ಟ್ರೀಟ್ಮೆಂಟ್ ನೋಡಿದ್ರೆ ಸಾಕು, ಏನಾಯ್ತು ಅಲ್ಲಿಗೆ ಹೋಯ್ತು, ಅಜ್ಞಾನ ಹೋಯ್ತು. ನೋಡಿದ್ರೆ ಸಾಕು. ಕಣ್ಣಿಗೆ ಎರಡು ಶಕ್ತಿ ಇದೆ, ಒಂದು ಜ್ಞಾನ, ಇನ್ನೊಂದು ಅದಕ್ಕೆ ಡೈರೆಕ್ಟ್ ಪಾಠ ಪ್ರವಚನ ಯಾತಕ್ಕೆ ಹೆಚ್ಚು ಎಫೆಕ್ಟಿವ್ ಆಗುತ್ತೆ ಅಂದರೆ ಈ ಕಾಂಟ್ಯಾಕ್ಟ್ ಇರುತ್ತಲ್ಲ, ಅದು ಇದರಲ್ಲಿ ಬರೋದಿಲ್ಲ. ವಿಡಿಯೋಗಳೆಲ್ಲ ಅಲ್ಲಿ ನೋಡ್ತಾರೆ, ಯಾರು ನಮ್ಮನ್ನು ನೋಡೋದ್ರೆ ಯಾರು ನೋಡ್ತಿರ್ತಾರೆ, ಇಲ್ಲಾದ್ರೆ ಇವ್ರನ್ನೇ ನೋಡ್ತಾರೆ. ಎಷ್ಟೋ ಸರ್ತಿ ಅಷ್ಟೇ ನೋಡಿದಾಗ ಗೊತ್ತಾಗಲಿಲ್ಲ, ಸ್ವಲ್ಪ ಈಗ ನೋಡ ಅರ್ಥ ಆಯ್ತು ಅಂದ್ಬಿಡುತ್ತೆ ಅಷ್ಟ. ಇದು ಭಾರಿ ಆಶ್ಚರ್ಯ, ಕೆಲವು ಪದಗಳು ನೋಡೋದ್ರಲ್ಲೇ ಅರ್ಥ ಆಗ್ಬಿಡುತ್ತೆ. ಅದರಿಂದ ಡೈರೆಕ್ಟ್ ಇದಕ್ಕೂ ಇಂಡೈರೆಕ್ಟ್ ಇದಕ್ಕೂ ವ್ಯತ್ಯಾಸ ಇದೆ. ದೃಶ ಮಹಾಜ್ಞಾನ ಭುಜಂಗ ದಷ್ಟಂ ಉಜ್ಜೀವಯಾನ. ಉಜ್ಜೀವಯಾನ, ಉಜ್ಜೀವನ ಅಂದ್ರೇನು, ಸತ್ಯ ಬದುಕಿಸೋದು ಉಜ್ಜೀವನ, ಮಳ್ಳಿ ಬದುಕಿಸ್ತಕ್ಕಂತಹ ಆಗಿ ಯಾವುದನ್ನ ಒಂದೆರಡನ್ನಲ್ಲ, ಇಡೀ ಜಗತ್ತನ್ನ, ಜಗತ್ತು ಅಂದ್ರೆ ಜಗತ್ತೇ, ಇಡೀ ವಿಶ್ವವೇ, ಅದಷ್ಟು ಕೂಡ ಬೆಳಗಿಸ್ತಾ ಅರೋಚತ ಹೊಡಿತಾ ಇದ್ದಾರೆ. ಇದು ವೇದವ್ಯಾಸ ರೂಪದ ಚಿತ್ರ ಇದು. ಸೊ ಇದಕ್ಕೆ ಒಂದಕ್ಕೂ ಯಾರು ಉತ್ತರ ಕೊಡಕ್ಕೆ ಬರೋದಿಲ್ಲ. ಕಶ್ಚದ ಋಷಿ ಒಂದು ಲಕ್ಷಣ ಕೂಡ ಇರೋದಿಲ್ಲ ನೋಡಿ. ಕಶ್ಚದ ಋಷಿ ಏನೇನೂ ಇರೋದಿಲ್ಲ. ಅದರಿಂದ ಅವ್ರ ಆಕೃತಿ ಚಿಂತನೆ ಮಾಡಿ, ಸೂರ್ಯನ ನೋಡಿದ್ರೆ ಮೇಣದ ಬತ್ತಿ ಅಂತ ಕರೀಲಿಕ್ಕಾಗತ್ತಾ? ಭಾರಿ ದೊಡ್ಡ ಮೇಣದ ಬತ್ತಿ ಇದ್ದಾಗ ಯಾವ ದೊಡ್ಡ ಭಾರಿ ದೊಡ್ಡ ಕೂಡ ಹೇಳೋದಿಲ್ಲ. ಯಾತಕ್ಕೆ? ಯಾರು ಹೇಳಿದ ತಕ್ಷಣ ಬೈತಾರೆ, ಎಲ್ಲಿ ಬುದ್ಧಿ ಇದೆ ನನಗೆ, ಎಲ್ಲಿ ಮೇಣದ ಬತ್ತಿ ಇದು ಅಂತ ಹೇಳೋದಿಲ್ಲ. ಸೂರ್ಯನ ಹಾಕಲಿಕ್ಕೆ ಸಾಧ್ಯ ಇಲ್ಲ. ಅಂತ ಅನಂತ ಸೂರ್ಯಕಾಂತಿ ಇರೋ ವೇದವ್ಯಾಸ ದೇವರನ್ನ ಒಬ್ಬ ಸಾಮಾನ್ಯ ಋಷಿ ಅಂತ ತಿಳ್ಕೊಂಡ್ರೆ ಎಂತ ದೊಡ್ಡ ತಪ್ಪು ಮಾಡ್ತಾರೆ. ಏನು ಉಜ್ಜೀವನ, ಉಜ್ಜೀವನ ಶ್ರೇಷ್ಠ, ಉತ್ಕೃಷ್ಟ, ವಿಶೇಷ, ಬರೀ ಬದುಕಿಸೋದಿಲ್ಲ. ಜೀವಯಾನ ಬದುಕಿಸ್ತಾರೆ. ಹೇಗೆ ಬದುಕಿಸ್ತಾ ಇದ್ದಾರೆ? ಪೂರ್ಣ ಬದುಕಿಸ್ತಾ ಇದ್ದಾರೆ. ಗೊತ್ತಾಯ್ತಾ? ಬಿದ್ದವನ್ ಎತ್ತಿದ್ರು, ಕೈಕಾಲು ಮುರಿದ ಹಾಗೆ ಜೋತಾಡ್ತಿದ್ದೆ, ಎತ್ತಿ ಹಾಕಿದ್ರು ಅಷ್ಟೇ. ಎತ್ತಿದ್ರು, ಏನಾಗಿಲ್ಲ ಅವ್ರಿಗೆ, ಯಾವುದು ರಿಪೇರಿ ಆಗಿಲ್ಲ, ಎತ್ತಿದ್ರು ಅಷ್ಟೇ. ಪರಮಾತ್ಮ ಎತ್ತಿದ್ರು ಏನಾಗುತ್ತೆ ಈಗ? ಫುಲ್ ಏನು ಕೃಷ್ಣ ಲಕ್ಷ್ಮಣನ ಮುಟ್ಟಿದ್ರು ರಾಮದೇವ್ರು, ಏನಾಯ್ತು ಅಲ್ಲಿ? ಗಾಯದ ಗುರುತು ಕೂಡ ಇಲ್ಲ. ಹೊಡೆದಿದ್ದು ಯಾವ್ದು? ರಾವಣ ಬ್ರಹ್ಮದೇವ್ರು ಕೊಟ್ಟ ಶಕ್ತಿ ಆಯುಧ. ಒಂದು ಸರ್ತೆ ಶಕ್ತಿ ಆಯುಧ, ಒಂದು ಸರ್ತೆ ಬಾಣ, ಬ್ರಹ್ಮದೇವ್ರು ಕೊಟ್ಟಿರೋದು. ಅದನ್ನ ನೋಡಿದ್ರೆ ಏನಾಯ್ತು ಅಲ್ಲಿಗೆ? ಏನಿಲ್ಲ ಲಕ್ಷ್ಮಣನಿಗೆ. ಅದು ಯಾರಿಗೆ? ಶೇಷದೇವರತ. ಆತನ ಏನು ಮಾಡ್ಲಿಕ್ಕಾಗಿದ್ದಿಲ್ಲ. ಅದನ್ನ ತಕ್ಷಣ ರಾಮದೇವರು ಮಾಡಿದರು ಅಂದ್ರೆ ಇನ್ಸ್ಟೆಂಟ್ ಪರ್ಫೆಕ್ಟ್ ಕ್ಯೂರ್. ಆ ದೃಷ್ಟಿಯಲ್ಲಿ ಜಗತ್ತನ್ನು ಆ ರೀತಿ ಮಾಡ್ತಾ ಅವರು ಬೆಳಗ್ತಾ ಇದ್ದ. ಅದಕ್ಕೆ ಉಜ್ಜೀವನ ಅಂದ್ರೆ ಜೀವನ, ಉತ್ಕೃಷ್ಟವಾದಂಥ ಜೀವನವನ್ನು ಕೊಟ್ಟಿದ್ದಾರೆ. ಸಲೋಕ ಧರ್ಮ. ಯಾವನೋ ಬಿದ್ದ, ಕಾಲು ನೋವಿತ್ತು, ಎತ್ತಿದ, ಎದ್ದಲ್ಲ, ಕಾಲು ನೋವು ಕೂಡ ಹೋಗ್ಬಿಟ್ಟಿದೆ. ಮೊದಲಿದ್ದು ಕಾಲು ನೋವೇ ಇಲ್ಲ ಈಗ. ಗೊತ್ತಾಯ್ತಾ? ಪರಮಾಶ್ಚರ್ಯ, ಏನಾಯ್ತು ಇದು ಒಂದು ಹಿಡಿತಿಲ್ಲ. ಅದು ಬಿದ್ದಿದ್ದು ಒಳ್ಳೇದಾಗಿ ತರ್ಕೋಬೇಕು, ಬಿದ್ದಿದ್ದಕ್ಕೆ ಒಳ್ಳೇದಾಗಲಿ, ಎತ್ತಿದ್ದಕ್ಕೆ ಒಳ್ಳೇದಾಗಿ. ಎತ್ತೋರು ಸಾಮರ್ಥ್ಯ. ಎಷ್ಟೋದಾರು ಹೇಳಿದಾರಲ್ಲ, ಕೋವಿಡ್ ಔಷಧಿ ತೊಗೊಂಡಾಗ ಯಾವುದೋ ರೋಗ ವಾಸಿ ಆಯಿತು ಅಂತೇಳಿ. ಕೆಲವು ಯಾವುದೋ ರೋಗ ಬಂತು ಆಗಿದೆ, ಬಂದು ಸತ್ತವರು ಇದ್ದಾರೆ, ಸುಮ್ಮನೆ ಬದುಕೋರು ಸತ್ತೋಗಿದ್ದಾರೆ. ಯಾವುದೋ ಕಾರಣಕ್ಕೆ ಅವ್ರು ಸರಿ ಹೋಗಿದ್ದಾರೆ. ಇದು ತೊಗೊಂಡಿದ್ದಕ್ಕೆ, ಯಾವುದು ಕೋವಿಡ್ ಇದೆಲ್ಲ ತೊಗೊಂಡ್ರಲ್ಲ, ವ್ಯಾಕ್ಸಿನ್ ತೊಗೊಂಡ್ರಲ್ಲ, ಅದಕ್ಕೆ ಎಷ್ಟೊಂದಕ್ಕೆ ಏನೋ ವಾಸಿಯಾಗಿದೆ ಸುದ್ದಿಗಳು. ಆಮೇಲೆ ಸತ್ಯ ಇರ್ಬೋದು, ಸುಳ್ಳಿರ್ಬೋದು, ಆ ವಿಚಾರ ಬೇರೆ. ಆದರೆ ದೇವ್ರು ಮಾಡಿದ್ರೆ ಮಾತ್ರ ಏನಾಗುತ್ತೆ? ಉಜ್ಜೀವನನೇ ಆಗೋದು, ಬರೀ ಜೀವನ ಆಗೋದಿಲ್ಲ, ಉಜ್ಜೀವನನೇ ಆಗ್ತಾ ಇದೆ. ಪರಮಾತ್ಮನೋ ದದೌ. ಆಮೇಲೆ ಸಾ ಲೋಕ ಧರ್ಮಾಭಿ ನಿರಕ್ಷಯ ಪಿತು ಜಿಯತ್ವಮಪ್ಯಾಶು ಪಿತುರ್ದದೌ ನಿಜಂ ಜ್ಞಾನಂ ತಯೋ ಸಂಸ್ಮೃತಿ ಮಾತ್ರತಃ ಸದಾ ಪ್ರತ್ಯಕ್ಷ ಭಾವಂ ಪರಮಾತ್ಮನೋ ದದೌ. ಸಹ ಲೋಕಧರ್ಮ ಅಭಿನಿರಕ್ಷಯ ಪಿತು ದ್ವಿಜತ್ವಂ ಆಪ್ಯ ಆಶು ಪಿತು ದದೌ ನಿಜಂ ಜ್ಞಾನಂ ತಯೋ ಸಂಸ್ಮೃತಿ ಮಾತ್ರತಃ ಸದಾ ಪ್ರತ್ಯಕ್ಷ ಭಾವಂ ವರಂ ಆತ್ಮನಃ ದದೌ. ಮುಂದೇನು ಮಾಡಿದರು? ಸಹ ಲೋಕಧರ್ಮಾಭಿನಿರಕ್ಷಯ ಪಿತು ದ್ವಿಜತ್ವಂ ಆಪ್ಯಾಶು ಪಿತು ದದೌ ನಿಜಾಂ. ಅವ್ರೇನು ಮಾಡಿದರು? ತಕ್ಷಣ ತಂದೆ ಹೇಳಿದರು, ಬೇಗ ಉಪನಯನ ಮಾಡಿ ಅಂತ ಹೇಳಿದರು. ಆಗ್ಲೇನೆ ಹುಡ್ತಿರ್ಲಿಕ್ಕೆ ಉಪನಯನ. ಅಲ್ಲಿ ರಮಾದೇವಿ ಅವತಾರ ಮಾಡಿದರು, ಹುಡ್ತಿರ್ಲಿಕ್ಕೆ ಮದುವೆ. ತಕ್ಷಣ ಲಕ್ಷ್ಮೀ ಸ್ವಯಂವರ ಆಗಿದ್ದು, ಸಮುದ್ರ ಮಥನ ಇದಾದ ತಕ್ಷಣ. ಇಲ್ಲಿ ತಕ್ಷಣ ಉಪನಯನ ದೇವರಿಗೆ. ಯಾಕೆ ಮಾಡಿ ಉಪನಯನ ಇಷ್ಟು ಫಾಸ್ಟ್ ಮಾಡಿಕೊಳ್ಳೋದಷ್ಟು ಯಾತಕ್ಕೆ? ಬಿಟ್ಟರಾಗ್ತಿತ್ತಲ್ಲ ಅಂತ ಕೇಳಿದ್ರೆ ಲೋಕಧರ್ಮಾಭಿನಿರಕ್ಷಯ.
ವಿಪರೀತನಾದವನಿಗೆ ವೇದಾಧಿಕಾರ ಅಂತ ತೋರಿಸ್ಬೇಕಾಗಿದೆ. ಎಷ್ಟೇ ತಿಳಿದವ ಆಚಾರ್ಯ ಕೂಡ ಏನು ಮಾಡಿದರು, ಉಪನಯನಕ್ಕಿಂತ ಮುಂಚಿತವಾಗಿ ವೇದ ಹೇಳಲಿಲ್ಲ ಅವರು. ದೇವತೆಗಳೆಲ್ಲ ಕಾಯ್ತಾ ಇದ್ದಾರೆ, ನಿಮ್ಗೇನು ಉಪನಯನ ಹೇಳಿಬಿಡಿ ಸಾಕು ಅಂತ ಹೇಳಿದ್ರೆ ಇಲ್ಲ, ಲೋಕಧರ್ಮ ಉಳಿಸ್ಬೇಕು. ಉಪನಯನ ಆಗಿದ್ದು ಭಾರಿ ಖುಷಿ ಅವರಿಗೆ, ದೇವತೆಗಳಿಗೆ. ಯಾತಕ್ಕೆ ಇನ್ಮೇಲೆ ಅವ್ರ ಬಾಯಿಂದ ಬರ್ಬೋದು ನಾವು, ಗೊತ್ತಾಯ್ತಾ? ಅಷ್ಟರ ಮಟ್ಟಿಗೆ ಧರ್ಮ ಹಾಗೆ ಪಾಲನೆ ಮಾಡಬೇಕು. ಇವತ್ತು ದೊಡ್ಡವರು ಅಂದರೆ ಧರ್ಮವನ್ನು ಬಿಡೋದ್ರಲ್ಲಿ ಹೆಸರಾಗ್ತಾರೆ. ದೊಡ್ಡವರಾದರೆ ಧರ್ಮ ನಾಟ್ ಅಪ್ಲಿಕಬಲ್ ಅಂತ ಅಲ್ಲ, ಧರ್ಮ ಹೆಚ್ಚು ದೊಡ್ಡದವ್ರು ಮಾಡಿದಾಗ ಮಾತ್ರನೇ ಅದು ಮಹತ್ವ ಗೊತ್ತಾಗೋದು. ಅದಕ್ಕೆ ಲೋಕಧರ್ಮ ರಕ್ಷಣೆ ಮಾಡೋದಕ್ಕೋಸ್ಕರವಾಗಿ ಪಿತುಹು ಬಂದಿದ್ರು. ಇಲ್ಲೂ ಸಾರಸ್ಯ ಇದೆ. ತಂದೆಯರ ಪರಾಶರರು ಅವರಿಂದ ಉಪನಯನ ಮಾಡಿಸ್ಕೊಂಡು, ಉಪನಯನ ತಂದೆ ಮಾಡಿದರೆ ಶ್ರೇಷ್ಠ, ಇದ್ರ ಮಾಡಿದವನೇ ತಂದೆ. ಎರಡೆರಡಿದೆ ಈಗ. ಉಪನಯನವನ್ನ ಮಾಡದೆ ಹೋದ್ರೆ ತಂದೆ ಎಲ್ಲ ಅವನು ತಿಳಿತಿಲ್ಲ. ಉಪನಯನ ಮಾಡದೆ ಹೋದ್ರೆ ತಂದೆ, ಪೂರ್ತಿ ತಂದೆ ಆಗಲಿಲ್ಲ ಅವನು. ಪೂರ್ತಿ ತಂದೆ ಆಗೋದು ಉಪನಯನ ಮಾಡಿದ ಮೇಲೆ, ಅಥವಾ ಯಾರು ತಂದೆ ಉಪನಯನ ಮಾಡ್ತಾ ಅವರ ತಂದೆ. ಅದಕ್ಕೆ ದತ್ತುಗಿತ್ತು ತಗೋತಾರಲ್ಲ, ಏನು ಮಾಡ್ತಾರೋ ಅವರು, ಉಪನಯನ ತಗೊಂಡು ಮಾಡಿಬಿಟ್ಟು ಬೋಧೋಯ್ತಾರೆ. ಇನ್ನೊಂದು ಜನ್ಮ ಅದು, ಇನ್ನೊಂದು ಜನ್ಮ ಆದರೆ ಇನ್ನೊಂದು ಜನ್ಮ ಕೊಟ್ಟು ತಂದೆ ಆದಾಗ ಆಯ್ತಲ್ಲ. ಅಂತ ದೊಡ್ಡ ಸಂಸ್ಕಾರ ಇವತ್ತು ಬಿಟ್ಟು ತಂದೆ ಅಲ್ಲ ಅನ್ಸ್ಕೋತಾರೆ. ಈಗ ಮಗ ಸರಿಯಾಗಿ ನೋಡಲಿಲ್ಲ ಅಂದ್ರೆ ತಂದೆ ಅಲ್ಲ, ನೋಡ್ಬೇಕಾಗಿಲ್ಲ ಅಂತ ಆಯ್ತಾಗ. ಪೂರ್ತಿ ತಂದೆ ಆಗಿದ್ರೆ ನೋಡ್ಬೇಕಾಗಿತ್ತು, ಪೂರ್ತಿ ತಂದೆ ಅಲ್ವೇ ಅಲ್ಲ, ಆರ್ಗ ನೋಡ್ಬೋದು ಅವ್ರು. ಉಪನಯನ ಮಾಡಿದ್ದೆ ಸಕಾಲಕ್ಕೆ ನೀನು ನನಗೆ ಮಾಡೇ ಇಲ್ಲ, ಅರ್ಧ ತಂದೆ ಪಿತೃತ್ವ ಹೊರಟೋಯ್ತಾರೆ. ನಡೀತು. ಇನ್ನೂ ಆಶ್ಚರ್ಯ, ಇದು ಪ್ರಧಾನ ತಂದೆ. ಇದು ಆ ತಂದೆ ದೇಹ ಕೊಡ್ತಾನಷ್ಟೇ. ಈ ತಂದೆ ಏನಾಗ್ತಾನೆ, ಜ್ಞಾನ ಕೊಡ್ತಕ್ಕಂಥ ತಂದೆ ಆಗೋದು. ಹೇಳ್ತಾರೆ ತಂದೆ ಜ್ಞಾನದಾತ ತಂದೆ ಅಂತ ಕೊಡಬೇಕು ಅಂತೇಳಿ, ಜ್ಞಾನ ಕೊಡೋ ತಂದೆ ಅಂತ ಕರಿಬೇಕು. ಆ ಅರ್ಥದಲ್ಲಿ ನಿಜವಾದ ತಂದೆ ಈತ ಆಗ್ತಾನೆ. ಆದ್ದರಿಂದ ಎಂದೂ ಕೂಡ ಏನಾಗೋದಿಲ್ಲ, ಬರೀ ಜನ್ಮ ಕೊಡೋದು ಪೂರ್ಣ ಪಿತೃತ್ವಕ್ಕೆ ಕಾರಣ ಅಲ್ಲ, ಪೂರ್ಣ ಮಾತೃತ್ವಕ್ಕೂ ಕಾರಣ ಅಲ್ಲ. ಅದಕ್ಕೆ ತಂದೆಯಿಂದನೇ ಉಪನಯನ ಹೊಂದಿದ್ರು, ಅದು ತೋರಿಸ್ಬೇಕಾಗಿದೆ. ಅಲ್ಲೂ ಅಷ್ಟೇ, ವಾಮನರೂಪಿ ಪರಮಾತ್ಮನಿಗೆ ಹೇಳಿದ್ಯಾರು, ಗಾಯತ್ರಿನ ಕಶ್ಯಪರೇ, ತಂದೆನೇ. ದೇವರಿಗೆ ಯಾರು ಹೇಳಬೇಕಾಗಿಲ್ಲ, ತೋರಿಸ್ತಾರೆ. ಗಾಯತ್ರಿ ಅಧಿಕಾರ ಹೇಳಿ ಉಪದೇಶ ಅಧಿಕಾರ ಯಾರಿಗೆ, ತಂದೆಗೆ. ಇವತ್ತು ತಂದೆ ಹೇಳಾಗಿಲ್ಲ, ಅವ್ರಿಗೆ ಬರೋದಿಲ್ಲ ಪಾಪ. ಗಾಯತ್ರಿ ಏನಂತಾನೆ ಗೊತ್ತಿರೋದಿಲ್ಲ, ಮಾಡ್ತಾರೆ ಉಪನಯನ. ಅದೇನು ಹೇಳ್ತಾರೆ, ಅರ್ಧ ಬಟ್ಟೆ ಹಾಕಿರ್ತಾರೆ, ಸುಮ್ಮನೆ ಹೋಗೋದು ಬಿಟ್ಬಿಡ್ತಾರೆ ಅಷ್ಟೇ. ಅವ್ರಿಗೆ ಗೊತ್ತಿರ್ತೀರಿ ಹೇಳಿ, ಅವ ತಾವೇ ಹೇಳ್ಬಿಟ್ಟು ಅವ್ರಿಗೆ ಹೇಳಿಸ್ತಾ ಮಾಡ್ತಾರೆ. ಎಷ್ಟು ಕೆಟ್ಟೋಗಿದೆ ಅಂದರೆ, ಕೊನೆ ಪಕ್ಷದಲ್ಲಿ ಅವ್ರು ಯಾತಕ್ಕೆ ಮಾಡಬೇಕು ಅಂದರೆ, ಉಪನಯನ ಮಾಡಲಿಕ್ಕೆ ಗಾಯತ್ರಿ ಹೇಳೋಕ್ಕಾದ್ರೂ ಮಾಡಬೇಕು. ಕೊನೆ ಪಕ್ಷ ಸೈನ್ ಮಾಡೋ ಪೂರ್ತಿ ಆದರೂ ಮಾಡಂತಾರಲ್ಲ, ಆ ಥರ ಆಗಿದೆ. ಅದು ಧರ್ಮ ಪೂರ್ತಿ ಹಾಳು ಮಾಡಿಬಿಡ್ತಾರೆ. ಅದು ಹೇಳೋದಕ್ಕೆ ತಂದೆಯಿಂದನೇ ಉಪನಯನ ಆಗಬೇಕು. ತಂದೆನೇ ಕೊಡಬೇಕು. ಅದೇ ಅಲ್ಲಿ ಶುರುವಾಗುತ್ತೆ ಜ್ಞಾನಕ್ಕೆ ಎಂಟ್ರಿ. ಅದು ಕೀ ಕೊಟ್ಟಾಗೆ, ಕೀ ಕೊಟ್ಟರೆ ಒಳಗೋಗುತ್ತೆ, ಬೇಕಾಷ್ಟು ಹೋಗ್ಬೇಕಾಗಿದೆ. ಬಟ್ ಕೀನೇ ಇಲ್ಲ, ಏನು ಹೋಗ್ತಿದ್ದ? ಉಪನಯನದವರು ದ್ವಿಜ ಅವತ್ತು ಆಗೋದೇ ಇಲ್ಲ, ಅವತ್ತಿಂದ ದ್ವಿಜ ಆಗೋ. ಪಿತೃದಾದವು ನಿಜಂ ಜ್ಞಾನಂ. ಸಾಮಾನ್ಯವಾಗಿ ತಂದೆ ಮಗನಿಗೆ ಜ್ಞಾನ ಕೊಡಬೇಕು. ಈ ಮಗ ಹಾಗಲ್ಲ, ಉಪನಯನ ಮಾಡಿದಾಗ ಅವರಿಗೆ ಒಳ್ಳೆ ದಿವ್ಯ ಜ್ಞಾನ ಬಂದೋಯ್ತು. ಉಪನಯನ ಮಾಡಿದ್ದಕ್ಕೆ ದಿವ್ಯ ಜ್ಞಾನ ಬಂತು. ಹೌದು, ಪಿತೃದತವು ನಿಜಂ, ನಿಜಂ ಜ್ಞಾನಂ. ಯಾವ ಜ್ಞಾನ? ನಿಜಂ ಜ್ಞಾನಂ. ಅವ್ರು ಹೇಳಿದ್ ಏನು ಹೇಳಿದ್ರು ತಮಾಷೆ ಅಂದರೆ, ಭಾಳ ತಮಾಷೆ ಕಾಣಿಸುತ್ತ. ಭೂರ್ಭುವಸ ಹೇಳಕ್ಕೆ ಶುರು ಮಾಡಿದ್ರು. ಅಲ್ಲಿ ಏನಂತಿದೆ, ಧಿಯೋ ಯೋನ ಪ್ರಚೋದಯ ತಂದೆ ಇರೋದು. ತಂದೆ ಲೋಕದ ಕಣ್ಣಿಗೆ ಉಪದೇಶ, ಶಾಸ್ತ್ರ ಕಣ್ಣಿಗೆ ಪ್ರಾರ್ಥನೆ. ಸುಮ್ಮನೆ ಬಾಯಿ ನಿನ್ನ ನೋಡ್ಕೊಂಡು ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರು. ಜ್ಞಾನ ಕೊಟ್ಟರು, ಪ್ರಚೋದಯ ಅಷ್ಟೇ. ಅಂದ್ರೆ ಅವ್ರು ನೋಡೋದಕ್ಕೆ ಏನು ಕಾಣಿಸ್ತಾ ಇದೆ, ಅದು ತಂದೆ ಉಪದೇಶ ಮಾಡಿದಾಗೆ. ತಂದೆ ಮಗನ ಮುಂದೆ ಗಾಯತ್ರಿ ಮಂತ್ರ ಹೇಳಿದವರು ಅಂದರೆ, ದೇವ್ರ ಮುಂದೆ ಡೈರೆಕ್ಟಾಗಿ ಗಾಯತ್ರಿ ಮಂತ್ರ ಹೇಳಿದಾಗ ಆಯ್ತು, ಪ್ರಚೋದಯ ಅಂತಂದೇಳಿ. ತಥಾಸ್ತು ಅಂದ್ರೆ ಜ್ಞಾನ ಕೊಟ್ರಿ. ಅರ್ಥ ಆಯ್ತಾ? ಎಷ್ಟು ಇದು ಹಾಗೇನೆ. ಎಷ್ಟೋ ಸರ್ತೆ ದೂರದವರಿಗೆ ಇದು ಕೆಲಸ ಗೊತ್ತಾಗೋದಿಲ್ಲ ಏನು ಅಂತ ಹೇಳ್ಬಿಟ್ಟು, ಯಾರು ಏನು ಮಾಡ್ತಾರೆ ಅಂತೇಳಿ. ದೊಡ್ಡ ಯಾರು ಚಿಕ್ಕವ್ರು ಕೂತಿದ್ರು, ಪಕ್ಕದಲ್ಲಿ ಏನೋ ಬಿದ್ದು ತಗೊಂಡ, ನಮಸ್ಕಾರ ಮಾಡಿಬಿಟ್ಟು ಅವ್ರು ಏನು ತಿಳ್ಕೊಂಡ್ಬಿಟ್ಟು, ದೂರದವ್ರಿಗೆ ಗೊತ್ತಾಗಲ್ಲ. ಇಷ್ಟೇ ನಮಸ್ಕಾರ ಮಾಡಿಬಿಟ್ಟಪ್ಪ, ಇವರು ಬಂದು ಎಲ್ಲ ನಮಸ್ಕಾರ ಮಾಡಿ ಶುರು ಮಾಡಿಬಿಟ್ರು, ಅವರೇ ಮಾಡಿದ್ರು ಅಂತೇಳಿ. ಅವ್ರು ತೊಗೊಂಡಿದ್ದು ಬೇರೆ ಯಾತಕ್ಕನು ಆ ಥರ ಆಗುತ್ತೆ. ಕೆಲವು ನಿಜವಾಗ್ಲೂ ಮಾಡಿದ್ರೆ ಎರಡು ಬಿದ್ದು ತೊಗೊಂಡು ತಿಳ್ಕೊಂಡ್ಬಿಡ್ತಾರೆ. ಭ್ರಾಂತಿ ಅಂದ್ರೆ ಹಾಗೆ, ಇರೋದು ತಪ್ಪಾಗಿ ತಿಳ್ಕೊಂಡ್ರೆ ಭ್ರಾಂತಿ. ಇಲ್ಲೂ ಹಾಗೆ ಆಯ್ತು ಜನಗಳಿಗೆ. ನಿಜವಾಗ್ಲೂ ನಡೆದಿದ್ದೇನು ಅಂದರೆ, ಪಿತುಹು ದದವು ನಿಜಂ ಜ್ಞಾನಂ. ನಿಜಂ ಜ್ಞಾನಂ ಅಂದ್ರೆ ಎರಡು ಅರ್ಥ. ನಿಜಂ ಸ್ವರೂಪಯೋಗ್ಯ ಜ್ಞಾನ ಅಂತ ಅರ್ಥ, ಯಥಾರ್ಥ ಜ್ಞಾನ ಅಂತ ಅರ್ಥ, ತನ್ನ ಜ್ಞಾನ ಕೊಟ್ಟ ಅಂತ ಅರ್ಥ. ಗೊತ್ತಾಯ್ತಾ? ವಿಷ್ಣು ಜ್ಞಾನ ತತ್ಸವಿತೃವರೆಣ್ಯಂ. ಯಾರು ತತ್ಸವಿತೃವರೆಣ್ಯಂ? ತಾನೇ ಅಂತ ತೋರಿಸಿಕೊಟ್ಟ ಅಂತ ಅರ್ಥ. ಯಾಕೆ? ಅನಂತ ಸೂರ್ಯಪ್ರಕಾಶ ಐತ. ಸೂರ್ಯನೊಳಗಿರ್ಬೇಕಾದ್ರೆ ಅನಂತ ಸೂರ್ಯಪ್ರಕಾಶ. ಸೂರ್ಯವಂತರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾತಕ್ಕೆ? ಸೂರ್ಯನಿಗೇನಿದೆ, ಅಷ್ಟು ಬೆಳಕಿಲ್ಲ. ರಾತ್ರಿ ಬೆಳಕು ಕಾಣಿಸೋದಿಲ್ಲ ಸೂರ್ಯನ ಬೆಳಕು. ದೇವ್ರು ಹಾಗಲ್ಲ, ಅತಿ 24 hours ಟೈಮ್ ಇಮೆಮೋರಿಯಲ್ ಟು ಫಾರ್ ಎವರ್. ಅಂದಮೇಲೆ ದೇವರ ಶಕ್ತಿ ಎಷ್ಟು? ನಿಜವಾದ ಗಾಯತ್ರಿ ಅಂತ ಪ್ರತಿಪಾದ್ಯ ಯಾರು? ನಾರಾಯಣ. ಆಮೇಲೆ ಇನ್ನೊಂದು ಕೊಟ್ಟ, ತಯೋಹೋ. ತಯೋಹೋ ಅವರಿಬ್ಬರಿಗೂ ಕೂಡ, ತಂದೆ ತಾಯಿ ಇಬ್ಬರಿಗೂ ಕೂಡ ಸಂಸ್ಕೃತಿ ಮಾತ್ರತಃ ನಿಜಂ ಜ್ಞಾನ ಎಂಬುದಕ್ಕೆ ಎರಡನ್ನೇ, ತಂದೆಗೂ ಕೊಟ್ಟ, ತಾಯಿಗೂ ಕೊಟ್ಟ.
ತಂದೆಗೂ ಕೊಟ್ಟ ತಾಯಿ. ಪಿತುಹು ಅನ್ನೋ ಶಬ್ದ ಎರಡರ್ಥ ಕೊಡೋದು. ಇದರ ಸಂಸ್ಕೃತದೊಳಗೆ ತಾಯಿಯೂ ಆಗ್ಬೋದು, ತಂದೆನೂ ಆಗ್ಬೋದು. ಅದು ದ್ವಿವಚನ ಬಂದರಂತೂ ಮುಗಿದೇ ಹೋಯ್ತು. ತಯೋ ಸಂಸ್ಕೃತಿ ಮಾತ್ರತಃ ಸದಾ ಪ್ರತ್ಯಕ್ಷ ಭಾವ. ಇಬ್ಬರಿಗೂ ಒಂದು ವರ ಕೊಟ್ಟ. ವೇದವ್ಯಾಸ ವರ ಏನು ವರ ಕೊಟ್ಟರು ಅಂದರೆ ಸಂಸ್ಕೃತಿ ಮಾತ್ರತಃ ಪ್ರತ್ಯಕ್ಷ ಭಾವ. ನೆನೆಸ್ಕೊಂಡಾಗ ಎದುರು ಬಂದು ನಿಂತ್ಕೋತೇನೆ, ಆಯ್ತಾ? ನೆನೆಸ್ಕೊಂಡ ತಕ್ಷಣ ಏನು ಮಾಡ್ತೇನೆ? ಬರ್ತೇನೆ, ಮಾತಾಡ್ತೇನೆ ಅಲ್ಲ, ಎದುರು ನಿಂತ್ಕೊಂಡ್ಬಿಡ್ತೇನೆ ಬಂದ್ಬಿಟ್ಟು ಆ ಕ್ಷಣಕ್ಕೆ. ಪ್ರತ್ಯಕ್ಷ ಭಾವ. ಸ್ಮೃತಿ ಮಾತ್ರತಃ ಅಲ್ಲ, ಸಂಸ್ಕೃತಿ ಮಾತ್ರತಃ. ಸ್ಮೃತಿ ಬೇರೆ, ಸಂಸ್ಕೃತಿ ಬೇರೆ. ಸಂಸ್ಕೃತಿ ಅಂದ್ರೇನು? ಭಕ್ತಿಯಿಂದ ಮಾಡೋ ಸ್ಮರಣೆ. ಭಕ್ತಿಯಿಂದ ಮಾಡಿದಾಗ ಸ್ಮರಣೆ. ಏನೋ ಮಾಡಿ ಬಾರೋ ಅಂತ ಕೂಗಿದ್ದೆ ಸಿಟ್ಟು ಮಾಡಿಕೊಂಡು, ಅದು ಆಗಲಿಲ್ಲ. ಭಕ್ತಿಯಿಂದ ಕರೆಯೋದು ಬೇರೆ. ಅದಕ್ಕೆ ಸಂಸ್ಕೃತಿ ಮಾತ್ರ. ಅಷ್ಟಕ್ಕೆ ಇನ್ನೇನು ವರ್ಗ್ಯಾಪಾದ್ಯ ಏನು ಅಷ್ಟ ಬಂದ್ಬಿಟ್ಟಿರ್ತೇನೆ ಆಗಲಿ ಅಂತ ಹೇಳ್ತಾರೆ. ಎಲ್ಲರಿಗೂ ಕೊಟ್ಟವರ, ಯಾರಿಗೆ ಕೊಟ್ಟವರ? ಅದು ತಂದೆ ತಾಯಿಗಳು. ಅವ್ರು ಮಾಡಿ ತಪಸ್ಸಿ ಸಿದ್ಧಿ. ಪ್ರತ್ಯಕ್ಷ ಭಾವಂ. ಪ್ರತ್ಯಕ್ಷ ಭಾವ ಪ್ರತ್ಯಕ್ಷತ್ವಂ ಅಂತ. ಕಣ್ಣಿಗೆ ಕಾಣುವಿಕೆ, ಎದುರಿಂದ ನಿಂತ್ಕೋತೇನೆ. ಇದು ವರಂ ಆತ್ಮನೋದದು. ಯಾರು ಪ್ರತ್ಯಕ್ಷ ಭಾವಂ? ಆತ್ಮನಃ ಪ್ರತ್ಯಕ್ಷ ಭಾವಂ. ತನ್ನ ಪ್ರತ್ಯಕ್ಷತ್ವವನ್ನ, ಕಣ್ಣಿಗೆ ಕಾಣಿಸುವಿಕೆಯನ್ನ ಅವರಿಗೆ ವರವನ್ನಾಗಿ ನೀಡಿದ. ಇದೆಲ್ಲ ನೋಡಿದಾಗ ತಂದೆ ತಾಯಿ ಯಾರು ಅಂತ ಗೊತ್ತಾ? ಹೆಸರಿ ತಂದೆ ತಾಯಿನೇ ಹೊರತು ನಿಜವಾಗಲೂ ಅವರು ತಂದೆ ತಾಯಿ ಅಲ್ವೇ ಅಲ್ಲ ಅಂತ. ಒಂದು ಶ್ಲೋಕ ಎಷ್ಟು ಅರ್ಥ ಇದೆ. ಸಹ ಲೋಕಧರ್ಮಾಭಿರಿರಕ್ಷಯ ಪಿತುಹು ಜಿಯತ್ವವಾಪ್ಯ ಆಶು ಅಂತ ಯಾತಕ್ಕೆ ಹೇಳಿದ್ರು ಅಂದರೆ ಮುಂದೊಂದು ಕಾಲಕ್ಕೆ ಅಲ್ಲ, ಆ ಕ್ಷಣಕ್ಕೆ ಅದು ಆಶು. ಪಿತುಹು ದದೌ. ಈ ತಂದೆ ತಾಯಿ ವೃದ್ಧಿ ಮಾಡಿ ಹೇಗೆ ಮಾಡಿದ್ರು ಅಂತ ಕೇಳಬಹುದು. ಹುಟ್ಟೇ ಇಲ್ಲ, ಮಗು ಅವ್ರದ್ದಲ್ಲ ಆದ್ಮೇಲೆ ಏನಲ್ಲ ವೃತ್ತಿ ಬರೋ ಪ್ರಸಂಗ ಇಲ್ಲ. ಪಿತುರ್ ದದೌ ನಿಜಂ. ಜ್ಞಾನಂ ತಾಯಿ ಒಂದು ಕಾರಣಕ್ಕೆ ವೃತ್ತಿ ಬರದೇ ಇರೋದು ನಾವು ಕಂಡಿದ್ದೇವೆ, ಸೂತ್ಕ ಬರದೇ ಇರೋದು ಕಂಡಿದ್ದೇವೆ. ಯತಿ ಇದ್ದಾರೆ, ಹೌದು, ಸೂತ್ಕ ಬರಲಿಲ್ಲ. ಆಗ ಅದು ಮೊದಲು ಬರ್ತಿತ್ತು. ಯತಿ ಯಾಕೆ ಸೂತ್ಕ ಇಲ್ಲ? ಇವರಿಗೆ ಸಂಬಂಧ ಇಲ್ಲ. ದೇವರಿಗೂ ನಮಗೆ ಏನಿಲ್ಲ. ದೇವ್ರ ನಮ್ಮದು ದೇವರೇ ಬೇರೆ, ನಾವೇ ಬೇರೆ. ಆದ್ರಿಂದಾಗೇನೆ ಏನು ಸಂಬಂಧ ಇಲ್ಲ. ವೃತ್ತಿ ಸೂತಕದ ಪ್ರಶ್ನೆ ಬರೋದೇ ಇಲ್ಲ. ತಿಳಿತಾ? ಎಲ್ಲ ಅರ್ಥ ಮಾಡ್ಕೊಂಡಾಗ ಆ ಕ್ಷಣಕ್ಕೆ ಅದ್ರಲ್ಲಿ ಇವ್ರ ಸೈಡಿಂದ ನೋಡಬೇಕು, ದೇವ್ರ ಸೈಡಿಂದ ನೋಡಬೇಕು. ದೇವ್ರು ಹುಟ್ಟೇ ಇಲ್ಲ, ಆದ್ರಿಂದ ಪ್ರಶ್ನೆನೇ ಇಲ್ಲ. ಇವರಿಗೆ ನಿಜವಾಗ್ಲೂ ದೇವರ ತಂದೆ ತಾಯಿ ಎಲ್ಲ ಇವರಿಗೂ ಸಂಬಂಧ ಇಲ್ಲ. ಜ್ಞಾನ ಮಾತ್ರ ಸಂಬಂಧ ಬಂತು ಕೊಟ್ಟ ಪರಮಾತ್ಮ. ಏನು? ಹ ಹ ಹ ಹೌದು ಹೌದು ಹೌದು. ಯಾಕೆ ಹುಟ್ಟಿದ್ದತ್ತು ಹೋಗೋದಿಲ್ವಲ್ಲ? ಹುಟ್ಟಿದ್ದು ಹೋಗೋದಿಲ್ಲ, ಆದ್ರಿಂದ ಆ ಮಟ್ಟಿಗೆ ಉಳ್ಕೊಂಡು. ಹ ಅದೇ ಮೊದಲು ಕೊಟ್ಟಿರೋದು ಉಳ್ಕೊಳ್ಳುತ್ತೆ. ಒಂದು ಅರ್ಥದಲ್ಲಿ ಇರುತ್ತೆ. ಇವ್ರಿಗೆ ಪೂರ್ತಿ ಬರುತ್ತೆ. ಅವರು ಈ ಕನ್ಯಾದಾನ ಹಾಗೇನೆ. ಯಾರಿಗೆ ಕೊಟ್ಟವ್ರಿಗೆ ಮಾಡ್ಬೋದು, ಬಿಡ್ಬೋದು. ಕಂಡವ್ರು ಸಾಧ್ಯ ಮಾಡ್ಬೋದು, ತಂದೆಗೆ ಮಾಡೋ ಗೊತ್ತೇನಿಲ್ಲ. ಅಲ್ಲ ಮಾಡಿದ್ರೆ ತಪ್ಪೇನಿಲ್ಲ. ಯಾಕೆಂದ್ರೆ ಮಾಡಿ ನಿಯಮ ಇಲ್ಲ. ಅದಕ್ಕೆ ಬೈಂಡಿಂಗ್, ಇಲ್ಲಿ ಬೈಂಡಿಂಗ್ ಅಲ್ಲ. ಬಟ್ ಮಾಡಿದ್ರೆ ಏನೂ ತಪ್ಪಲ್ಲ. ಎಷ್ಟೋ ಜನ ಅನಾಥರಿ ಮಾಡ್ತಿರ್ತಾರೆ ಗೊತ್ತಿಲ್ಲದೆ, ತಪ್ಪಲ್ಲ. ಇಲ್ಲಿ ನೋಡಿ ಮತ್ತೆ ಪಿತೃ ಸಂಸ್ಕೃತಿ ಮಾತ್ರ ಸದಾ. ಮತ್ತೆ ಸದಾ ಸಿಯಲ್ಲಿದೆ, ಸದಾ ಹಾಕಾಗಿಲ್ಲ. ಅದು ಎಕ್ಸಾಸ್ಟ್ ಆದ್ರೆ ಬೋಧೋಯ್ತು. ಗೊತ್ತಾಯ್ತು? ಇದು ಹಾಗಲ್ಲ. ಯಾವ ಕರೆದು ಎಷ್ಟೊತ್ತು ಕರೆದ್ರು ಬರ್ತೀನಿ, ಆಯ್ತಾ? ಇದು ದೊಡ್ಡ ವರ. ಇದು ಅದು ಬಂದು ಎಷ್ಟೊತ್ತು ಕರೀತಾರೆ, ಬಂದೇ ಬರ್ತಾರೆ. ಇದು ಸ್ಮರಣೆ ಮಾಡಿದ ತಕ್ಷಣ ನಾನು ಬರ್ತೇನೆ. ಬಾಯ್ ಬಿಟ್ಟು ಕರಿಬೇಕಾಗಿಲ್ಲ. ಸ್ಮರಣೆ ಎಲ್ಲಿ ಮಾಡೋದು? ಎಲ್ಲಿಂದ? ಮನಸ್ಸಿನಿಂದ. ಮನಸ್ಸು ಅನ್ಕೊಂಡ್ರು ಸಾಕು. ಒಂದಷ್ಟಿಂದ ಎಲ್ಲರಿಗೂ ವರ ಇದೆ. ಯಾಕೆಂದ್ರೆ ಸರಿಯಾಗಿ ಓದಿದ್ರೆ ನೆನ್ಸ್ಕೊಂಡೋ ಬರ್ತೀನಿ ಅಂತ. ಸರಿಯಾಗಿ ಓದಿದ್ರೆ ಪುಸ್ತಕ ಇಲ್ಲ, ಜ್ಞಾಪಕ ಮಾಡಿದ ತಕ್ಷಣ ಬರ್ತೀನಿ ನಾನು. ಯಾವ ಸಂಸ್ಮೃತಿ? ಅದಕ್ಕೆ ಬರೀ ಸ್ಮೃತಿ ಅಂತ ಹೇಳಿಲ್ಲ, ಸರಿಯಾಗಿ ಓದಿರ್ಬೇಕು. ಎಷ್ಟೋ ಸರ್ತಿ ಏನೋ ಪೂಜೆ ಮಾಡ್ತಾ ಹೇಳ್ತಿರ್ತಾರೆ, ಯಾವುದೋ ಮಾಡ್ತಾ ಏನೋ ಅಂತ ಹೇಳ್ತಿರ್ತಾರೆ. ಮುಂದಕ್ಕೆ ಹೋಗ್ತಾ ಇರುತ್ತೆ ಬಂತರ. ಹಾಗೇನೆ ಗಮನ ಕೂಡ ಇರೋದಿಲ್ಲ ಆ ಕಡೆಗೆ. ಎಲ್ಲೋ ಮುಗ್ದಾಗಲೇ ಜ್ಞಾನ, ಆ ಥರ ಮುಗ್ದಾಗಲೇ ಜ್ಞಾನ ಇಲ್ಲ. ಹಿಂದೆ ಬಂದಾಗ ವಾಪಸ್ ಹೋಗ್ತಿರ್ತಾರೆ, ಮುಂದೆ ಬರ್ತಿರ್ತಾರೆ. ಯಾತಕ್ಕೆ? ಆ ಥರ ಟ್ರೈನ್ ಅಪ್ ಆಗುತ್ತೆ. ಅಭ್ಯಾಸ ಬಲ ಅಂದ್ರೆ ಅದೇನೆ, ಅಭ್ಯಾಸ ಬಲ. ಡ್ರೈವರ್ ಹಗಲೆಲ್ಲ ಮನೆಗೆಲ್ಲ ಹೋಗ್ತಿರ್ತಾರಲ್ಲ, ಎಲ್ಲೋ ಹುಡುಕೋತಾ ಸರಿ ಜಾಗ ಹೋಗ್ಬಿಡ್ತಾರ ಅವ್ರು. ಸರಿಯಾದ ಜಾಗ ಅವ್ರು ಎಷ್ಟೋ ಇರುತ್ತೆ. ಬೇರೆ ಮನೆ ಮಾಡಿದ್ರೆ ಅದೇ ಮನೆಗೆ ಹೋಗ್ಬಿಡ್ತಾರೆ. ಎಷ್ಟೋ ಸಲ ಮನೆ ಚೇಂಜ್ ಮಾಡಿದ್ರು ಕೂಡ ಅದೇ ಸಂಸ್ಕಾರ ಇರುತ್ತಲ್ಲ. ಒಳ್ಳೆ ಇಲ್ಲಿಗೆ ಯಾಕೆ ಬಂದೈತೆ ಅವ್ರು ಯೋಚನೆ ಮಾಡ್ತಾರೆ. ಅದು ಅಭ್ಯಾಸ ಅಂತ. ಸಂಸ್ಕಾರ ಅಂದ್ರೆ ಹಾಗೆ ಮಾಡಿ 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 ಬರ್ಬೇಕು. ನಾ ಎಷ್ಟೋ ಜನ ನೋಡಿದ್ದೀನಿ, ಚೇಳು ಕಚ್ಚಿದೆ ಒಬ್ಬರಿಗೆ. ಸಾಮಾನ್ಯವಾಗಿ ಎಷ್ಟು ಓದಿ ಏನೇ ಮಾಡಿದ್ರು ಕೂಡ ಅಯ್ಯೋ ಎಂಬುದೇ ಪದ್ಧತಿ. ಹೊತ್ತಾನೆ ಅಯ್ಯೋ ಅಂತ ಹೇಳಿದ ಪದ್ಧತಿ. ಅಥವಾ ಚೇಳು ಎದುರಿಗಿತ್ತು ನೋಡಿ ಮುಟ್ಟಿ ನಾರಾಯಣ ಎಂಬುದಲ್ಲ. ಬಟ್ ರಾತ್ರಿ ಹೊತ್ತು ನೋಡಿ ನಾರಾಯಣ, ಜೋರ ನಾರಾಯಣ ಅದಕ್ಕೆ ಎಷ್ಟು ಆಶ್ಚರ್ಯ, ಎಷ್ಟು ಅಭ್ಯಾಸ ಆಗಿರ್ಬೇಕು ಅವ್ರಿಗೆ. ಅರ್ಥ ಆಯ್ತಾ? ಈಗ ಆ ಹೇಳ್ಕೊಡಿ, ಯಾರು ಹೇಳ್ಕೊಡೋರು ಇರ್ತಾರ ಅಲ್ಲಿ, ಸಹಜವಾಗಿ ಬರ್ಬೇಕು. ಅಯ್ಯೋ ಪಾಪ ಏನು ಅಲ್ಲೇ ಇಲ್ಲ, ಸೀದ ನಾರಾಯಣ ನಾರಾಯಣ ಅಂತ ಹೇಳಿ. ಇವ್ರು ಅದೇನೇ ಎಲ್ಲ ಪ್ರಾಕ್ಟೀಸ್ ಅಂತ ಹೇಳ್ತಾರೆ. ಆಪತ್ತನ್ನು ದೇವ್ರು ಯಾತಕ್ಕೆ ಕೊಡ್ತಾನೆ ಗೊತ್ತಾ? ಆಪತ್ತು ಬಂದಾಗ ಮರಿಬಾರದು. ಪ್ರಾಕ್ಟೀಸ್ ಅವಿಷ್ಟು ಕೂಡ ಪ್ರಾಕ್ಟೀಸ್ ಆಗಿ ಬಂದ ಆಪತ್ತು ಬಂದಾಗ ಮರ್ತೇ ಬಿಡ್ತಾರೆ. ಅದು ಪದ್ಧತಿ ಆಗುತ್ತೆ.
ದೇವ್ರು ನೆನಪಾಗ್ಬೇಕಾಗ ಸಂಕಟ ಬಂದ ವೆಂಕಟರಮಣ ಅಂತೀವಲ್ಲ ಆ ದೃಷ್ಟಿಯಿಂದ ಇಷ್ಟೆಲ್ಲ ಇಟ್ಕೊಂಡ್ರೆ ಸಂಸ್ಕೃತಿ ಮಾತತ ಸದಾ ಪ್ರತ್ಯಕ್ಷ ಸದಾ ಸಂಸ್ಕೃತಿ ಮಾತ್ರತಃ ಭಗವದ್ಗೀತೆ ಹೇಳ್ತಾರೆ. ಅಂತ್ಯಕಾಲ ಸ್ಮರಣೆ ಯಾವಾಗ ಬರುತ್ತೆ ಗೊತ್ತಾ? ಸಂತತಂ ಚಿಂತೆ ಏನಂತ ಹೇಳ್ತಾರೆ. ಆಫೀಸ್ ತಿರುಪತಿ ಮಾಡಿ 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 ಅಭ್ಯಾಸ ಆಗಿರುತ್ತೆ. ಆಗ ಯಮದೂತರು ಬಂದು ಕೊಡೋ ಹಿಂಸೆ ಬಹಳ ದೊಡ್ಡ ಹಿಂಸೆ ಅಂತ. ಅದಕ್ಕೆ ಗರ್ಭವಾಸ ದುಃಖ, ಅಂತ್ಯಕಾಲ ದುಃಖ ಎರಡು ದುಃಖ. ಅದರ ಗರ್ಭವಾಸ ದುಃಖಕ್ಕಿಂತ ಅಂತ್ಯಕಾಲ ದುಃಖ ಭಾರಿ ಜಾಸ್ತಿ ಇರುತ್ತೆ. ಇಲ್ಲೆಲ್ಲ ಎಲ್ಲ ಇಂದ್ರಿಯಗಳು ವರ್ಕ್ ಮಾಡ್ತಿರೋದಿಲ್ಲ. ನೋವಂತೂ ಎಲ್ಲ ಪ್ರಾಣಿಗಳಿಗೂ ನೋವಾಗುತ್ತೆ, ಅದು ಕಾಮನ್. ಅಲ್ಲಿ ಹಾಗಲ್ಲ. ತಿಳುವಳಿಕೆ, ನೋವು, ಎಷ್ಟೋ ಪ್ರಾಬ್ಲಮ್ಗಳು ಎಲ್ಲ ಸಾಯ್ತಾನಲ್ಲ, ಯಮದೂತರ ಹಿಂಸೆ ಎಲ್ಲ ಸೇರಿರುತ್ತೆ. ಅಂಥ ನೋವಿದ್ದ ಕಾಲಕ್ಕೆ ಹ್ಯಾಕ್ ಸ್ಮರಣೆ ಬರುತ್ತೆ ಅಂದರೆ ಆಫೀಸ್ ಪರಾನುಭಾವ. ಇವೆಲ್ಲ ಪ್ರಾಕ್ಟೀಸ್ ಮಾಡ್ಕೊತಾ ಹೋಗಿಬಿಟ್ರೆ ಆಗದು ಬರುತ್ತೆ. ಒಂದು ಜನ್ಮಕ್ಕೆ ಆಗೋದಿಲ್ಲ, ಬಹುನಾಮ್ ಜನ್ಮನಾಮ್ ಅಂತೆ ಆಗುತ್ತೆ. ಜ್ಞಾನ ಬರಲಿಕ್ಕೇನೆ ಅಷ್ಟು ದಿವಸ ಬೇಕು. ಸಿದ್ಧಿ ಬರ್ಲಿಕ್ಕೆ ಮತ್ತೆ ಪ್ರಾಕ್ಟೀಸ್ ಆಗುತ್ತೆ. ಇಷ್ಟು ಅಲ್ಲಿ ನಡೆದಿರೋ ಇಷ್ಟೆಲ್ಲ ಹೇಳಿ ದ್ವೈಪಾಯನ ಸೋಥ ಜಗಾಮ ಮೇರುಂ ಚತುರ್ಮುಖಾದ್ಯೈ ಅನುಗಮ್ಯಮಾನಃ ಉದ್ಧೃತ್ಯ ವೇದಾನಖಿಲಾನ್ ಸುರೇಭ್ಯೋ ದದೌ ಮುನಿಭ್ಯಶ್ಚ ಯಥಾತಿ ಸೃಷ್ಟೌ. ದ್ವೈಪಾಯನಃ ಸಹ ಅಥ ಜಗಾಮ ಮೇರುಂ ಚತುರ್ಮುಖಾದ್ಯೈ ಅನುಗಮ್ಯಮಾನಃ ಉದ್ಧೃತ್ಯ ವೇದಾನ್ ಅಖಿಲಾನ್ ಸುರೇಭ್ಯಃ ದದೌ ಮುನಿಭ್ಯಃ ಚ ಯಥಾ ಆದಿಸೃಷ್ಟೌ. ದ್ವೈಪಾಯನ ಇವತ್ತು ಹುಟ್ಟಿದ ಜಾಗ ಅದು ಯಮುನಾ ತೀರದಲ್ಲಿದೆ. ಯಮುನಾ ದ್ವೀಪ ಇಲ್ಲೇ ಇವತ್ತು. ಯಾತಕ್ಕೆ ನದಿ ಸ್ವಲ್ಪ ದೂರ ಹೋಗಿದೆ ಅಲ್ಲಿಂದ. ಸೊ ಒಂದೊಂದು ಸ್ಟಾರ್ಟಸ್ಟ್ ಹೋದರೆ ಒಂದು ಕಾಲು ಕಿಲೋಮೀಟರ್ ಮುಂದೆ ಹೋಗಿದೆ. ಅದರಲ್ಲಿಲ್ಲ, ಮೊದಲು ದ್ವೀಪ. ಸೊ ಎತ್ತರ ಜಾಗದಲ್ಲಿ ಇದ್ದಾಗ ಅಲ್ಲಿದೆ. ಬಟ್ ಒಂದು ದೃಷ್ಟಿಯಿಂದ ದ್ವೀಪ ಆಗಿದೆ. ಇನ್ನೊಂದು ನದಿ ಹತ್ತ ಹರಿತಾ ಇದೆ, ವ್ಯಾಸ ನದಿ ಅಂತ ನದಿ ಇದೆ ಪಕ್ಕದಲ್ಲಿ, ಅದು ಬಂದು ಸೇರುತ್ತೆ. ಎಲ್ಲರ ಮಧ್ಯೆ ಇರೋದ್ರಿಂದ ಒಂದು ದೃಷ್ಟಿಯಿಂದ ದ್ವೀಪನೇ. ಬಟ್ ಯಮುನಾ ದ್ವೀಪ ಆಗಿಲ್ಲ. ದ್ವೀಪ ಹೋದ ಯಮುನಾ ದ್ವೀಪ. ಹಿಂದೆ ಏನದು ಯಮುನಾ ದ್ವೀಪ. ಮುಂದೆ ಹೋದ್ರೆ ಬಹಳ ಆಳ ಇದೆ, ದೊಡ್ಡ ವಿಶಾಲ ನದಿ. ವಿಶಾಲ ನದಿ ಹಾಗೆ ದಾಟ್ಲಕ್ಕೆ ಸಾಧ್ಯನೇ ಇಲ್ಲ. 4 ಹೆಜ್ಜೆ ಮುಂದೆ ಹೋಗ್ಲಿಕ್ಕೂ ಆಗೋದಿಲ್ಲ. ಒಳ್ಳೆ ಮಣ್ಣಲ್ಲ, ಕಾಲಿಟ್ಟಷ್ಟೇ ಒಳಗೆ ಇಲ್ಲಿವರೆಗೆ ಹೋಗ್ಬಿಡುತ್ತೆ ತಕ್ಷಣ. ಭಾರಿ ಹುಷಾರಾಗಿರಿ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಅಲ್ಲಿ ನರ್ಮದಾ ನದಿಯಲ್ಲಿ ಸ್ನಾನ ಮಾಡೋದು ಭಾರಿ ಕಷ್ಟ. ಸಮುದ್ರ ಹತ್ರ ಬಂದ್ಬಿಟ್ಟಿರುತ್ತೆ ಆಗಲೇ. ಮ್ಯಾಕ್ಸಿಮಮ್ ವಾಟರ್ ಇರುತ್ತೆ. ನಿಂತು 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 ತುಂಬ ವೈಲ್ಡ್ ಇರುತ್ತೆ. ಇಲ್ಲೂ ಅಷ್ಟೇ ಸ್ನಾನ ಮಾಡೋದು ಭಾರಿ ಕಷ್ಟ. ಈಗ ಹಾಗಿದೆ, ಹಿಂದೆ ಇರಲಿಲ್ಲ. ಹಿಂದೆ ಹೋದ ಕಾಲಕ್ಕೆ 2 ಸರ್ತಿ ಹೋದಾಗಲೇ ಇರಲಿಲ್ಲ. ಹೌದಾ? ಅದು ಅದೇ ಭಾರಿ ಫರ್ಟೈಲ್ ಇರೋದು, ಒಳ್ಳೆ ಸಾಯಿಲ್ಲ ಆದ್ದರಿಂದ ಚೆನ್ನಾಗಿದಾಗಿಬಿಡುತ್ತೆ. ಕೆಲವು ಮಣ್ಣು ಮರಳಿದ್ದಾಗಿರುತ್ತೆ, ಅದು ಕರಿಯೋದಿಲ್ಲ. ಇದು ಹಾಗಲ್ಲ. 3D ಶಾಸ್ತ್ರಾಣಿ ದ್ವೈಪಾಯನ ಸೋಥ ಜಗಾಮ ಮೇರುಂ. ಅಲ್ಲಿಂದ ಎಲ್ಲಿ ಹೊರಟರು? ಮೇರು ಪರ್ವತದ ಮೇಲೆ ಹೋದ್ರು ಅಲ್ಲಿಗೆ. ಚತುರ್ಮುಖಾದ್ಯೈರ್ ಅನುಗಮ್ಯಮಾನ. ಯಾರು ಫಾಲೋ ಮಾಡ್ತಾ ಇದ್ದಾರೆ? ಬ್ರಹ್ಮಾದಿ ದೇವತೆಗಳು ಸ್ವಾಗತ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅನುಗಮ್ಯಮಾನ, ಅನುಸರಿಸಿ ನಡೀತಾ ಇದ್ದಾರೆ ವೇದವ್ಯಾಸ ದೇವರನ್ನು. ಉದ್ಧೃತ್ಯ ವೇದಾನ್ ಅಖಿಲಾನ್ ಸುರೇಭ್ಯ ದದೌ ಮುನಿಭ್ಯ ಚ ಯಥಾ ಆದಿ ಸೃಷ್ಟು. ಎಲ್ಲ ಮೊದಲು ಮಾಡಿದ ಕೆಲಸ ಏನೀಗ? ವೇದಗಳ ಖಿಲ ಆಗಿತ್ತು, ಅಲ್ಲೆಲ್ಲ ವಾಪಸ್ ತಂದು ನೋಡಿ. ಉದ್ಧೃತ್ಯ ವೇದೋದ್ಧಾರವನ್ನು ಮಾಡಿತು. ಅಖಿಲಾನ್ ಸುರೇಭ್ಯ, ಅಖಿಲಾನ್ ಸುರೇಭ್ಯ ದೇವತೆಗಳಿಗೆಲ್ಲ ಫಸ್ಟ್ ಉಪದೇಶ ಯಾರಿಗೆ ಮಾಡಿದ್ರು? ಅದನ್ನು ದೇವತೆಗಳಿಗೆ ಮಾಡಿದ್ರು. ದದೌ ಮುನಿಭ್ಯಶ್ಚ, ಆಮೇಲೆ ಮುನಿಗಳಿಗೆ ಕೊಟ್ಟರು. ತಾರತಮ್ಯ ದೇವಋಷಿ ಪಿತೃಪ ನರಾಹ ಇತಿ ಮುಕ್ತಾಸ್ತು ಪಂಚಥ, ಅದು ತಾರತಮ್ಯ ಪ್ರಕಾರ ಕೊಟ್ಟರು. ಮುನಿಭ್ಯಶ್ಚ ಆಯಿತು. ವೇದ ಓದಿದ್ರು, ಶಿಷ್ಯರಿಗೆ ಪಾಠ ಹೇಳಿದರು. ಇಷ್ಟು ಮಾತ್ರಕ್ಕೆ ಅವರು ಸ್ನಾನ ಹೇಗೆ ಆಗ್ತಾರೆ ಅಂತ ಕೇಳಿದರೆ, ಎಷ್ಟೋ ಜನ ಗುರುಕುಲ ವಾಸ ದೊಡ್ಡದು ಗುರುಕುಲ ನಡೆಸ್ತಾ ಇರ್ತಾರೆ. ಎಷ್ಟೋ ವೇದವಂತ ಹೇಳ್ತಾ ಇರ್ತಾರೆ. ಅವ್ರು ವೇದವ್ಯಾಸ ಅಂತ ಕರೀಲಿಕ್ಕೆ ಸಾಧ್ಯ ಇಲ್ಲ. ಇವ್ರು ಯಾಕೆ ಕರಿಬೇಕು ಅಂದರೆ ಯಥಾ ಆದಿ ಸೃಷ್ಟವು. ಎಷ್ಟು ವೇದ ಹೇಳಿಕೊಟ್ರು ಅಂದರೆ, ಆದಿ ಸೃಷ್ಟಿಯಲ್ಲಿ ಎಷ್ಟಿದ್ವು? ಅನಂತ ವೇದಗಳನ್ನು ಹೇಳಿದರು. ಮತ್ತು ಅನಂತ ವೇದಗಳು ಅಂತ ಫಸ್ಟ್ ಪದನೇ ನನಗೆ ಗೊತ್ತಿಲ್ಲ. ಗೊತ್ತಿರೋದು ತುಂಬ ಜನಕ್ಕೆ ವೇದಗಳೆಲ್ಲ ಬಹಳಷ್ಟು ಖಿಲ ಆಗಿಬಿಟ್ಟಿದೆ. ಉಳಿದಿರೋದು ಭಾರಿ ಕಡಿಮೆ. ಇಷ್ಟು ಮಾಡಿ ಋಗ್ವೇದ ಎಷ್ಟಿದೆ ಅಷ್ಟೇ. ಇವಾಗ 10,000 ಚಿಲ್ಲರೆ ಮಂತ್ರ ಅಷ್ಟೇ. ಮಹಾಭಾರತ 1,00,000 ಶ್ಲೋಕ ಇದ್ದರೆ ಅದು 10,00,000 ಶ್ಲೋಕ ಕೂಡ ಇಲ್ಲ, ಸ್ವಲ್ಪ ಇದೆ. ಉಳಿದು ಕೆಲವು ಯಾಕೆ ಹೋಗೇ ಬಿಟ್ಟಿದೆ ಪೂರ್ತಿಯಾಗಿ. ಆದರೆ ತುಂಬ ಖಿಲವಾಗಿರೋದು, ಸ್ವಲ್ಪ ಹುಡ್ಕೊಂಡಿರೋದು ಅಷ್ಟೇ. ಅನಂತ ವೇದಗಳು, ಅಷ್ಟೊಂದು ವೇದವ್ಯಾಸ ಹೇಳಿದರು ಅಂದರೆ ಯಾರಿಗೆ ಸಾಧ್ಯ? ಅದು ಅವ್ರಿಗೆ ಯಾರು ಹೇಳ್ಕೊಟ್ಟಿಲ್ಲ. ಯಾಕೆ ಹೇಳ್ಕೊಟ್ಟಿಲ್ಲ ಅವ್ರಿಗೆ? ಯಾರು ಅಲ್ಲಿ ಗೊತ್ತಿರೋರು ಯಾರು ಇಲ್ಲೇ ಇಲ್ಲ. ಅಲ್ಲಿ ಫಸ್ಟ್ ಹೇಳ್ಕೊಡ್ಲಿಕ್ಕೆ ಗೊತ್ತಿರೋರು ಯಾರು ಇದ್ದಾರೆ? ಇಲ್ಲ, ಯಾರೂ ಇಲ್ಲ. ಅಂದಮೇಲೆ ಎಲ್ಲಿಂದ ಬರಬೇಕದು? ಅವ್ರ ಋಷಿಗಳು. ಅದಕ್ಕೆ ಅದೇ ಯಾವುದೇ ಒಂದು ವೇದ ಮಂತ್ರಕ್ಕೂ ನಿಯಮ ಇದೆ. ಋಷಿ ದೇವತಾ ಛಂದಸ್ಸು ಹೇಳ್ದೇನೆ ಅದನ್ನ ಹೇಳಬಾರ್ದು. ಅರ್ಥಜ್ಞಾನ ಹಾಕಿರ್ಬೇಕಾದ್ರೆ ಅವಿದಿತ ಆರ್ಷ ಛಂದೋ ದೈವತ ಬ್ರಾಹ್ಮಣೇನ 4 ಒತ್ತಿಗೆ ಸೇರಿಸ್ಬಿಟ್ಟಿದ್ದಾರೆ. ಋಷಿ ನಾವು ಪುಸ್ತಕ ಓದ್ಬೇಕಾದ್ರೆ ಆಥರ್ ಯಾರು ಅಂತ ಗೊತ್ತಿಲ್ಲದೆ ಓದಿದ್ರೆ ಆಗೋ ಹಾಗೆ. ಆಥರ್ ಯಾವುದೂ ಗೊತ್ತಿಲ್ಲ, ವಿಷಯ ಯಾವುದೂ ಗೊತ್ತಿಲ್ಲ, ಗೊತ್ತಾಯ್ತಾ? ಅದು ಏನು ಓದ್ತಾರೆ? ಅದರಿಂದ ಏನು ಉಪಯೋಗ ಇಲ್ಲ. ಅದಕ್ಕೆಲ್ಲ ಗೊತ್ತಿರಬೇಕು ಅಂತ ಹೇಳ್ತಾರೆ. ಆದರೆ
ಎಷ್ಟೋ ಸರ್ತಿ ಯಾವ್ದು ಪುಸ್ತಕ ಇರುತ್ತೆ ಪೇಜ್ ಟೈಟಿಲ್ ಹರಿದೋಗ್ಬಿಟ್ಟಿರುತ್ತೆ. ಒಳಗೆಲ್ಲೂ ಕೊಟ್ಟೆ ಎಷ್ಟು ಕಷ್ಟ ಆಗುತ್ತೆ ಹುಡುಕೋದು, ಏನು ಟ್ರೇಸ್ ಮಾಡೋದೇ ಭಾರಿ ಕಷ್ಟ ಯಾವ ಪುಸ್ತಕ ಅಂತ. ಈಗ ಅದಕ್ಕೆಲ್ಲ ಪೇಜ್ಗೂ ಹಾಕಿರ್ತಾರೆ, ಎಷ್ಟೋ ಸಲ ಪ್ರಾಬ್ಲಮ್ ಇರೋದಿಲ್ಲ. ಇಲ್ಲಿ ಹಾಗೆ ಇದೆ. ಆದರೆ ವೇದವ್ಯಾಸ ಹೇಗೆ ಹೇಳ್ಕೊಟ್ರು ಅಂದರೆ ಕಂಪ್ಲೀಟ್. ನಮ್ಮ ವೇದ ಮಂತ್ರ ಯಾವುದು ಹೇಳಬೇಕಾಗಿದೆ ಗೊತ್ತಿಲ್ಲ ಅಂತ ಹೇಳ್ಕೊಟ್ಟು ಏನು ಹೇಳಬೇಕಾಗ ನಾರಾಯಣ ಋಷಿ ಅಷ್ಟೇ. ಅಂತರ್ಯಾಮಿ ಋಷಿ, ಅಂತರ್ಯಾಮಿ ಋಷಿ ನಾರಾಯಣ ಋಷಿ ಅಂತ ವೇದವ್ಯಾಸ ಋಷಿಗಳು. ವಿಷಯ ಏನು ಅಂತ ಕೇಳಿದ್ರೆ ಪರಿಪಾದ್ಯ ದೇವತೆ ಯಾರು ಅಂತ ಕೇಳಿದರೆ ನಾರಾಯಣ ಅಷ್ಟೇ. ನಾರಾಯಣ ದೇವತೆ, ನಾರಾಯಣ ಋಷಿ. ಅಲ್ಲಿ ಒಂದು ಗೊತ್ತಿದ್ದಾಗಾಯ್ತದೆ, ಒಂದು ಆನ್ಸರ್ ಸಿಗ್ತೀನಿ ನಿಮಗೀಗ. ಗೊತ್ತಿದ್ರೆ ದೀತರೆಗಳು ವಿಶ್ವಾಮಿತ್ರ ಋಷಿ. ಹಾಗೆ ವಿಶ್ವಾಮಿತ್ರ ಅಂತ ಹೇಳಿದಾಗಲೂ ಕೂಡ ಮುಖ್ಯ ವಿಶ್ವಾಮಿತ್ರ ಶಬ್ದವಾಚ್ಯತ್ವ ಯಾರಿಗೆ? ಮತ್ತೆ ದೇವರಿಗೇನೆ. ವಿಶ್ವಾಮಿತ್ರ ಒಳಗಿದ್ದು ಕಂಡಿದ್ದು ನಾರಾಯಣನೇ. ಮತ್ತೆ ಯಾವುದೇ ಅಗ್ನಿ ಮಂತ್ರ ಇದೆ, ಅಗ್ನಿ ಅಂತರ್ಗತ ಭಾರತೀಯ ಮುಖ್ಯ ಪ್ರಾಣ ಅಂತ ನಾರಾಯಣ ಮಂತ್ರ ಆದ್ದರಿಂದ ಅದು ದೇವರ ಮಂತ್ರನೇ. ಅನುಸಂಧಾನ ಇದ್ರೆ ಯಾವ ಮಂತ್ರ ಹೇಳಿದ್ರು ಕೂಡ ಯಾರಿಗೆ ಅಪ್ಲಿಕಬಲ್ ಅದು ದೇವರಿಗೆ. ಇದನ್ನು ತಿಳ್ಕೊಂಡಾಗ ನಮಗೆ ದೋಷ ಬರೋದಿಲ್ಲ. ಇದು ಗೊತ್ತಿಲ್ಲದ ಏನಾಗತ್ತ ವೇದ ಮಂತ್ರ ಹೇಳಿ ಪಾಪ ಕಟ್ಕೊಂಡಾಗುತ್ತೆ. ಋಷಿ ಛಂದೋ ದೈವತ ಜ್ಞಾನ ಇಲ್ಲದೆ ಹೋದ್ರೆ ಅವರಿಗೆ ಅನರ್ಥ ಆಗುತ್ತೆ. ಪ್ರವಾಮೀಯತೆ, ಸತ್ತೋ ಅಪಮೃತ್ಯು ಬರುತ್ತೆ, ಗರ್ತೆ ವಾಪದ್ಯತೆ, ನರಕಕ್ಕೆ ಹೋಗ್ತಾನೆ, ಭಾರಿ ಶಿಕ್ಷೆ ಹೇಳ್ತಾರೆ. ಆತರಿಗೆ ಗೌರವ ಕೊಡ್ಬೇಕಾದ್ರೆ ನಮ್ಮ ಕರ್ತವ್ಯ. ಅದು ಕಾಮನ್ ಸೆನ್ಸ್. ಅದು ವೇದಗಳನ್ನು ಹಾಕಿ ತಿಳಿಬೇಕು. ದ್ವೈಪಾಯನ ಸೋಥ ಜಗಾಮೇರುಂ ಚತುರ್ಮುಖಾದ್ಯೈರನುಗಮ್ಯಮಾನಃ ಉದ್ಧೃತ್ಯ ವೇದಾನಖಿಲಾನ್ ಸೂರ್ಯೇಭ್ಯೋ ದದೌ ಮುನಿಭ್ಯಶ್ಚ ಯಥಾದಿ ಸೃಷ್ಟೌ. ಮುನಿಗಳು ಮತ್ತು ದೇವತೆಗಳು ಅವರಿಗೆ ಹೆಚ್ಚು ಗೊತ್ತಿರಬೇಕು, ಅವರಿಗೆಲ್ಲ ಹೇಳಿದರು ಪೂರ್ತಿಯಾಗಿ. ಸರ್ವಾಣಿ ಶಾಸ್ತ್ರ ಇದೊಂದು ಭಾರಿ ವಿಶೇಷ. ಗುರುಗಳಿಲ್ಲದೇನೆ ಎಲ್ಲ ಕೊಟ್ಟರು, ಆದ್ದರಿಂದ ಅವರೇ ದೇವರು ಅಂತ ಆಯ್ತು. ಇದು ಆಚಾರ ಸಿದ್ಧಾಂತನ ಹಾಗೆ. ಆಚಾರ್ಯ ಇದ್ದಾರೆ, ಬೇರೆ ಎಲ್ಲ ಮತಾಚಾರ್ಯರು ಕೂಡ ಒಂದು ವಿಷಯ ಒಪ್ಕೋತಾರೆ. ಗೊತ್ತಾಯ್ತು? ಪ್ರತಿಯೊಬ್ಬರು ಕೂಡ ತಮ್ಮ ಗುರುಗಳಿದ್ದಾರೆ ಅಂತ ಒಪ್ಕೊಂಡಿದ್ದಾರೆ. ಪ್ರತಿಯೊಬ್ಬರು ಗೊತ್ತಾಯ್ತಾ? ಗುರುಗಳಿದ್ದಾರೆ, ಪ್ರತಿಯೊಬ್ಬ ಗುರುಗಳಿದ್ದಾರೆ. ಅವ್ರ ಪುಸ್ತಕಗಳು ಇದೆ. ಆ್ಯಕ್ಚುಲಿ ಅವರು ಗುರುಗಳು ಬರೀ ಹೇಳ್ಕೊಂಡಿದ್ದಷ್ಟೇ ಅಲ್ಲ, ಆ ಗುರುಗಳಿದ್ದಾರೆ, ಪುಸ್ತಕಗಳು ಸಿಕ್ಕಿದೆ, ಅದನ್ನ ಡೆವಲಪ್ ಮಾಡಿದಾಗ ಅಷ್ಟೇ. ಇದು ಟ್ರೂಯೆಸ್ಟ್ ಕೆಲಸದಲ್ಲಿ ಅವ್ರನ್ನೇ ಫೌಂಡರ್ ಅಂತ ಕರೆಯೋಕ್ಕೆ ಆಗೋದಿಲ್ಲ. ಆಚಾರದ ಹಾಗಲ್ಲ. ಇದು ಯಾರು ಹೇಳ್ಕೊಂಡ್ರೆ ಯಾರಿದ್ರು ಅವರಿಗೆ? ಗುರುಗಳಿಗೆ ಗೊತ್ತಿಲ್ಲ, ತಂದೆಗೆ ಗೊತ್ತಿಲ್ಲ, ಫ್ರೆಂಡ್ಸಿಗೆ ಗೊತ್ತಿಲ್ಲ, ಯಾರ್ಯಾರಿಗೂ ಗೊತ್ತಿಲ್ಲ. ಅರ್ಥ ಆಯ್ತಾ? ಅವ್ರು ಡೈರೆಕ್ಟ್ ಎಲ್ಲಿಂದ ತಂದು ತಗೊಂಡ್ರದನ್ನ ತಸ್ಯೈವ ಶಿಷ್ಯೋ ಜಗದೇಕ ಭರ್ತು. ನಾರಾಯಣನ ಶಿಷ್ಯರು ಜಗತಮೇವ ಶಾಸ್ತ್ರ ಪ್ರಣಮ್ಯ ಜಗದ್ಗುರುಣಾಂ ಗುರುಮಂಜಸೈವ. ಅವ್ರು ಯಾವ ಗ್ರಂಥಲ್ಲೂ ಕೂಡ ಅಚ್ಯುತ ಪ್ರೇಷ್ಠ ಸ್ತೋತ್ರ ಮಾಡೋದಿಲ್ಲ. ಯಾಕೆ? ನಿಜವಾದ ಗುರುಗಳಲ್ಲ ಅವರು. ಸ್ತೋತ್ರ ಮಾಡೋದೇ ಅದು ಯಾವ ಗ್ರಂಥಲ್ಲೂ ಮಾಡಿಲ್ಲ ಅವ್ರ ಸ್ತೋತ್ರ. ಭಾಳ ಇಂಪಾರ್ಟೆಂಟ್ ಅದು. ಎಲ್ಲಿಂದ ಅವ್ರು 8 ಹೋಗ್ಲಪ್ಪ, 8 ವರ್ಷದ ಹುಡುಗ ಅಷ್ಟೇನೆ ಎಲ್ಲ ಹೇಳ್ತಾ ಇದ್ದಾರೆ. ಗುರುಗಳಿಗೆ ಆಚೆ ಇದೆ, ಯಾರು ಹೇಳ್ಕೊಟ್ರಿ? ಅವರೇ ಕೇಳ್ತಾರೆ, ಯಾರು ಹೇಳ್ಕೊಟ್ರಿ ಇದನ್ನೆಲ್ಲ ಅಂತ. ಇಲ್ಲ, ಯಾಕೆ ಯೋಚನೆ ಮಾಡಬೇಕಂದ್ರೆ ವೇದವ್ಯಾಸ ದೇವರ ಚಿತ್ರ. ಸರ್ವೋತ್ತಮನಾಗಿ ವೇದವ್ಯಾಸ ದೇವರು, ಜೀವೋತ್ತಮರಾಗಿ ಶ್ರೀಮದ್ ಆಚಾರ್ಯ. ಗೊತ್ತಾಯ್ತಾ? ಅವರಿಬ್ಬರು ಕೂಡ ಗುರುಗಳಿಲ್ಲದೇನೆ ಎಲ್ಲ ತಿಳಿದವರು. ವೇದವ್ಯಾಸರು ಗುರುಗಳಿಲ್ಲಾದ್ರೆ ಇಲ್ಲೇ ಇಲ್ಲ. ಗುರುತಮ ಮಗುರುಂ ದೇವದೇವಂ ನಮ. ಗುರುತಮ ಅಗುರುಂ, ಎಲ್ಲ ಭಾರಿ ದೊಡ್ಡ ಗುರುಗಳು, ಅವ್ರಿಗೆ ಗುರುಗಳೇ ಇಲ್ಲ ಅಂತ ಅರ್ಥ. ದೇವರು ಎಲ್ಲರಿಗೂ ತಂದೆ, ದೇವರಿಗೆ ತಂದೆ ಇಲ್ಲ. ದೇವ್ರು ಎಲ್ಲರಿಗೂ ಗುರು, ದೇವರಿಗೆ ಗುರು ಇಲ್ಲ. ಆದ್ರೆ ಆಚಾರ್ಯರಿಗೆ ಲೋಕದ ಗುರುಗಳಿಲ್ಲ, ಆ ಗುರು ಇದ್ದಾರೆ. ಇವರು ಅಗುರು ಬಂದ್ರೆ ಆದ್ರೆ ನಾರಾಯಣ ಗುರು ಇವರಿಗೆ. ಅವರಿಗೆ ಅಗುರು ಅಂದ್ರೆ ಗುರುವೇ ಇಲ್ಲ ಅಂತ. ಇದೆಲ್ಲ ತಿಳ್ಕೊಂಡಾಗ ಕೂಡ ಆಚಾರ ವೈಶಿಷ್ಟ್ಯ ಗೊತ್ತಾಗಿದೆ. ಎಲ್ಲ ಜನ ಸಮಾಜಕ್ಕೆ ಗೊತ್ತಾದ್ರೆ ಅರ್ಥ ಆಗುತ್ತೆ. ಸ್ವಲ್ಪ ಕಾಮನ್ ಸೆನ್ಸ್ ಅವ್ರು ಯಾರು ಇದು ಪ್ರಿಡಿಸೆಸರೇ ಇಲ್ಲ ಅವರಿಗೆ. ಗೊತ್ತಾಯ್ತಾ? ಅಂದಮೇಲೆ ಅವ್ರಿಗೆ ನಾನು ಎಲ್ಲಿಂದ ಬಂತಾಗಿದ್ರೆ ಏನಂತ ಕರಿಬೇಕಾಗ? ಕೂಡ ಪ್ರಜ್ಞೆ ಅಂತ ಕರೀಲೇಬೇಕು, ಸರ್ವ ಒಪ್ಕೊಳ್ಳೇಬೇಕದು. ಅದರ ಕಾಮನ್ ಸೆನ್ಸ್ ತೀರಾ ಸಾಮಾನ್ಯವಾಗಿ ಗೊತ್ತಾಗೋ ವಿಚಾರ. ನೀವು ತಿಂತಾರೆ ತೋರಿಸಿಯಪ್ಪ, ಯಾರಿದ್ದಾರೆ ತೋರಿಸಿ ಆಗಿದ್ರೆ ಒಬ್ರು ಇಲ್ಲ. ಅದೇನು ಗೊತ್ತಾ, ಎಷ್ಟು ಹೇಳಬೇಕಾಗಿದೆ ಅಂದರೆ ಎಲ್ಲ ಹೇಳಬೇಕು. ಮತ್ತೆ ಈಗ ಎಲ್ಲ ಬರ್ತವೆ. ಸಂಧ್ಯಾ ವಂದನೆಗೆ ಗಾಯತ್ರಿ ಮಂತ್ರ ಯಾರ ದೇವತೆ ಗೊತ್ತಿಲ್ಲ. ಆಗ ಸೂರ್ಯ ಅಂತ ತಿಳ್ಕೊಂಡಿದ್ರೆ ಆ ಥರ ಇದ್ಬಿಟ್ಟಿದೆ. ದೇಹ ಸದಾ ಸವಿತೃಮಂಡಲ ಮಧ್ಯೆ ಬರುತ್ತೆ. ಶ್ಲೋಕ ಕೊಟ್ಟವ್ರು ಆಚಾರ್ಯ ಅಂತ, ಧ್ಯಾನ ಶ್ಲೋಕ. ಇನ್ನು ಯಾರಿಗೂ ಬೇರೆಯವ್ರಿಗೆ ಗೊತ್ತಿಲ್ಲ, ಮಾತವರಷ್ಟೇ ಹೇಳೋದು. ಅರ್ಥ ಆಯ್ತಾ? ಇದೆಲ್ಲ ಯಾರಿಗೂ ಪ್ರತಿಯೊಂದು ಮಂತ್ರಗಳು ಗೊತ್ತಿಲ್ಲ, ಇದು ಗೊತ್ತಿಲ್ಲ, ಏನೇನು ಗೊತ್ತಿಲ್ಲ. ಟೆಕ್ಸ್ಟ್ ಬುಕ್ ಇರೋದೇ ಗೊತ್ತಿಲ್ಲ, ಮೂಲ ರಾಮಾಯಣ ಗೊತ್ತಿಲ್ಲ, ಪಂಚರಾತ್ರ ಗೊತ್ತಿಲ್ಲ. ಆಚಾರ್ಯ ಇದೆ ಅಂತ ಹೇಳಿಲ್ಲ, ಎಲ್ಲ ತೆಗೆದು ತೋರಿಸಿದ್ರು. ಆಚಾರ್ಯ ತಮಗೋಸ್ಕರ ಅಂತ ಕಲೆಕ್ಟ್ ಮಾಡಲಿಲ್ಲ, ಯಾರಿಗೆ ಮಾಡಿದ್ರು? ಶಿಷ್ಯರಿಗೆ ಕೊಳ್ಳೋಕ್ಕೋಸ್ಕರ ತೋರಿಸಿದ್ರು. ಈ ಆ್ಯಂಗಲಲ್ಲಿ ನೋಡಿದ್ರು ಸಾಕು ಆಚಾರ್ಯ ಎಷ್ಟು ದೊಡ್ಡವರು ಅಂತ ಗೊತ್ತಾಗ. ಅದೆಲ್ಲ ನಾವು ಪ್ರಚಾರ ಮಾಡೋ ಉದ್ದೇಶ ಹೋಗ್ಬಿಟ್ಟಿದೆ. ಆದ್ದರಿಂದ ಆಚಾರ್ಯ ಬಗ್ಗೆ ಏನೋ ಒಬ್ಬ ಕಷ್ಟ ದೃಷ್ಟಿ ಅಂತ ಹೇಳ್ಕೊಂಡು ಕಷ್ಟನಾಚಾರ ಆದಾಗ ಬಿಟ್ಟಿದ್ದಾರೆ ಆಚಾರ್ಯ. ಹಾಗಾಗಬಾರ್ದು. ಪಾರಾಯಣಕ್ಕೆ ಮಾತ್ರ ಸರ್ವಮೂಲ ಅಂತಂದ್ರೆ ಭಾರಿ ತಪ್ಪು. ಅಧ್ಯಯನಕ್ಕೆ ಸರ್ವಮೂಲ ಆಗ. ಹರಿದಾಸರು ಭಜನೆಗೆ ಉಪಯೋಗಿಸ್ತಾರೆ ಅಷ್ಟೇ. ಅರ್ಥ ಮಾಡ್ಕೊಂಡ್ಬಿಟ್ರೆ ಎಷ್ಟು ಸಂದೇಶ ಕೊಟ್ಟಿದ್ದಾರೆ ಅಲ್ಲೇನು. ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಮುಗಿಸ್ಬಿಡ್ತಾರೆ. ಅದ್ರ ಕೊನೆಗೆ ಹೇಳಬೇಕು. ಮೊದಲಿಂದ ಕೊನೆಗೆ ಆದರೆ ಹೇಳಿದ್ರೆ ಬೇರೆ ಬರೋದಿಲ್ಲ ಅಂತ ಹಾಗೆ ಹೇಳ್ಬಾರ್ದು. ಏನು ಬರ್ದೇ ಹೋದ್ರೆ ಹೇಳಿ, ಬಂದಾಗ ಹೇಳಿದ್ರೆ ಬರೀ ಕಲ್ತು ಹೇಳಿದ್ರೆ ತಪ್ಪು.
ಹೌದು ಹೌದು ಹೌದು. ಗೊತ್ತಾ, ಹೌದು. ಜ್ಞಾನಕ್ಕೆ ಕೊನೆ ಇಲ್ಲ. ಅವ್ರು ಕಲಿಯೋದಕ್ಕೂ ನಾವು ಕಲಿಯೋದಕ್ಕೂ ಭಾರಿ ವ್ಯತ್ಯಾಸ ಇದೆ. ಅರ್ಥ ಆಯ್ತಾ ಈಗ? ಒಬ್ಬ ಹುಡುಗ ಡಿಕ್ಷನರಿ ನೋಡ್ತಾರೆ, ಗೊತ್ತಾಯ್ತಾ? ಪ್ರೊಫೆಸರ್ ಡಿಕ್ಷನರಿ ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ. ಅವ್ರ ಡಿಕ್ಷನರಿ, ಹುಡುಗ ಡಿಕ್ಷನರಿ ಪ್ರತಿ ಪದ ನೋಡ್ತಾ ಇರ್ಬೇಕು ಡಿಕ್ಷನರಿ ಅಷ್ಟೇ. ಇವ್ರು ಹಾಗಲ್ಲ, ರೆಫರೆನ್ಸ್ ಅಷ್ಟೇ. ಆ ರೆಫರೆನ್ಸ್ ಮಾಡೋದು ತಪ್ಪಲ್ಲ, ಅದ್ರ ಆಚಾರ ಆ ರೆಫರೆನ್ಸು ಮಾಡೋದಿಲ್ಲ. ಅವ್ರ ಜ್ಞಾನ ಎಂಥದ್ದು, ನಮಗೆ ಯಾರಿಗೂ ಅರ್ಥವಾಗದ ಒಂದು ವೈಶಿಷ್ಟ್ಯ ಪಡ್ಕೊಂಡ್ರೆ ಹೊರತು ಬೇರೆ ಅಲ್ಲ. ವಿಶೇಷ ಶೇಷ ಶಯನ ಪುನರ್ಧೀಯಂ. ಅವ್ರು ಓದಿದ್ರು, ಇಲ್ಲ ಇಲ್ಲ, ಯಾಕೆ ಎಲ್ಲ ಗೊತ್ತಿದೆ, ಓದಬೇಕಾಗಿಲ್ಲ. ವೇದವ್ಯಾಸ ಇದ್ದಾರೆ, ಓದಿದ್ರು. ಅವ್ರಿಗೆ ಸುಮ್ಮನೆ ಓದಿದ್ರ, ಇಲ್ಲಿ ಜ್ಞಾನ ಬರಲೇಬೇಕು. ಏನು ಬಂತು, ನಮ್ಗೆ ಯಾರು ಅರ್ಥವಾಗದಂಥ ವಿಶೇಷತೆ ಬಂತು. ಎರಡನೇ ಸತ್ತು ಓದ್ತಾರೆ, ಏನು ಗೊತ್ತಿಲ್ಲ, ಎರಡನೇ ಸತ್ತು ಓದಿದ್ದು ಅಂತ ಆಯ್ತಾ, ಆ ವಿಶೇಷಣೆ ಬಂತು. ಆವೃತ್ತಿ ಸಕೃತ ಉಪದೇಶ ನಮಗೆ ತೋರಿಸ್ತಾರೆ. ಓದಿಗೆ ಕೊನೆ ಇಲ್ಲ, ಲೌಕಿಕ ಓದಿಗೆ ಕೊನೆ ಇಲ್ಲ ಇವತ್ತು, ಗೊತ್ತಾಯ್ತಾ? ಒಂದು ಮೆಡಿಕಲ್ನೇ ಪೂರ್ತಿ ಓದಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಬಿಡಿ. ಅದ್ರಲ್ಲಿ ಒಂದೊಂದನ್ನು ಯಾರು ಪೂರ್ತಿ ಓದಕ್ಕಾಗೋದು, ಬರೀ ಇಂಜಿನಿಯರಿಂಗ್ ಯಾರು ಪೂರ್ತಿ ಓದಕ್ಕಾಗ, ಯಾವ ವಿದ್ಯೆನೂ ಪೂರ್ತಿ ಓದಕ್ಕಾಗೋದಿಲ್ಲ ಇವತ್ತು. ಇನ್ನೂ ಮೇಲೆ ಹೋಗ್ತಾನೆ ಇರ್ತಾರೆ. ಇನ್ನು ಅಧ್ಯಾತ್ಮ ಅಂದ್ರೆ ಏನಂತ ಅರ್ಥ, ಕೊನೆನೇ ಇಲ್ಲ. ಇವತ್ತು ಮಂಗಳ ಅಂದ್ರೆ ಮುಗಿತು ಅಂತ ಅರ್ಥ ತಿಳ್ಕೊಂಡ್ಬಿಡ್ತೆ. ಮಂಗಳ ಅಂಬೋದು ಎಂಟ್ರಿ ಅಷ್ಟೇ, ಅದು ಮುಗಿಯೋದಲ್ಲ. ಏನದು, ಇನ್ಮೇಲೆ ತಾನು ಪುಸ್ತಕ ಓದಬಹುದು ಅಂತ. ಓದಿದ್ದಾನೆ, ಇನ್ಮೇಲೆ ಓದಿದ್ರೆ ಅರ್ಥ ಆ ಸ್ಥಿತಿ ಬಂದಿದ್ದಾನೆ ಅಂತ. ದ್ವೈಪಾಯನ ಸ್ತೋತ ಜಗಾಮೇರುಂ ಚತುರ್ಮುಖಸ್ಯ ವಾದ್ಯೈರನುಗಮ್ಯಮಾನಃ ಉದ್ಧೃತ್ಯ ವೇದಾನಖಿಲಾನ್ ಸುರೇಭ್ಯೋ ದದೌ ಮುನಿಭ್ಯಶ್ಚ ಯಥಾತಿ ಸೃಷ್ಟೌ ಸರ್ವಾಣಿ ಶಾಸ್ತ್ರಾಣಿ ತಥೈವ ಕೃತ್ವಾ ವಿನಿರ್ಣಯಂ ಬ್ರಹ್ಮಸೂತ್ರಂ ಚಕಾರ ತಚ್ಚುಶ್ರುವುರ್ಬ್ರಹ್ಮ ಗಿರೀಶ ಮುಖ್ಯಾಃ ಸುರಾಮುನೀನಾಂ ಪ್ರವರಾಶ್ಚ ತಸ್ಮಾತ್. ಸರ್ವಾಣಿ ಶಾಸ್ತ್ರಾಣಿ ತಥೈವ ಕೃತ್ವಾ, ಎಲ್ಲ ಶಾಸ್ತ್ರ ಕೆಟ್ಟೋಗಿತ್ತು. ಅದು ಎಲ್ಲ ಹಾಗೆ ಮಾಡಿ, ಹಾಗೆ ಅಂದ್ರೇನು, ಇದ್ದಾಗೇನೆ ಹಾಗೆ ಪರ್ಫೆಕ್ಟಾಗಿ ಮಾಡಿದ್ರು. ಹಾಗೆ ಕೃತ್ವಾ ವಿನಿರ್ಣಯಂ ಬ್ರಹ್ಮಸೂತ್ರಂ ಚಕಾರ. ವಿನಿರ್ಣಯಂ ಬ್ರಹ್ಮಸೂತ್ರಂ ಚಕಾರ. ಶಾಸ್ತ್ರ ಏನೋ ಹೊರಗೆ ಬಂದು ಅರ್ಥ ನಿರ್ಣಯ, ಸಾರು ವಿಷಯ ಗೊತ್ತಿದೆ, ನಿರ್ಣಯ ಗೊತ್ತಿಲ್ಲ, ಹೋಯ್ತಲ್ಲಿ ಅದು ಉಪಯೋಗ ಬರಲ್ಲ. ನಾವು ಎಕ್ಸ್ಪರ್ಟ್ ಒಪಿನಿಯನ್ ಯಾತಕ್ಕೆ ಹೋಗ್ತಾರೆ, ಡೌಟ್ ಬಂದಾಗ ಎಕ್ಸ್ಪರ್ಟ್ ಕೇಳ್ತಾರೆ. ಎಕ್ಸ್ಪರ್ಟ್ ಹೇಳ್ದೆ ಹೋದ್ರೆ ಎಕ್ಸ್ಪರ್ಟ್ ಅಲ್ಲ, ಅವನಿಗೆ ಕ್ಲಿಯರ್ ಮಾಡದೆ ಹೋದ್ರೆ ಏನರ್ಥ, ಈಗ ಎಕ್ಸ್ಪರ್ಟೈಸ್ ಅವನ ಆಗಿಲ್ಲ ಅಂತ. ಅದಕ್ಕೆ ನಿರ್ಣಯ ಹೇಳಕ್ ಬರೋದು, ವಿದ್ಯೆ ಓದಿ ಉಪಯೋಗ ಇಲ್ಲ ಅಂತ. ಮುನಿಭ್ಯಶ್ಚ ಯಥಾತಿ ಸೃಷ್ಟೌ ಸರ್ವಾಣಿ ಶಾಸ್ತ್ರಾಣಿ ತಥೈವ ಕೃತ್ವಾ ವಿನಿರ್ಣಯಂ. ಆ್ಯಕ್ಚುಲಿ ಎಷ್ಟೋ ಸತ್ಯ ಔಷಧಿಗಿಂತ ಮುಖ್ಯ ರೋಗ ಡಯಾಗ್ನೋಸ್ ಮಾಡೋದು. ಡಯಾಗ್ನೋಸಿಸ್ ಮಾಡಿದ ಮೇಲೆ ಯಾವ್ದು ಸುಲಭ ಬಿಡೋದು, ಪ್ರಾಬ್ಲಮ್ ಗೊತ್ತಾಗುತ್ತೆ. ತುಂಬ ಎಷ್ಟೋ ಕೇಸ್ಗಳಲ್ಲಿ ಡಯಾಗ್ನೋಸೇ ಮಾಡಕ್ಕೆ ಬರೋದಿಲ್ಲ. ನೋಡಿ ಎಲ್ಲ ನಾರ್ಮಲ್, ಅವ್ರು ಒದ್ದಾಡ್ತಿದ್ದಾರೆ, ಎಲ್ಲ ನಾರ್ಮಲ್, ಎಲ್ಲ ಒದ್ದಾಡ್ತಿದ್ದಾರೆ, ಗೊತ್ತಿಲ್ಲ ಹೇಳ್ತಾರೆ ಯಾವುದಕ್ಕೆ. ಹಾಂ ಹಾಂ, ಹೌದಾ? ಭಾಳ ಕಷ್ಟ. ನಮ್ಮಲ್ಲಿ ಪಾಠಕ್ಕೆ ಬರ್ತಿದ್ರು ಒಬ್ರು, ಅವರು 2 ವರ್ಷ ಟೆಸ್ಟ್ ಮಾಡಿ 2 ವರ್ಷ ಡಯಾಗ್ನೋಸ್ ಮಾಡೋಕ್ಕಾಗಲೇ ಇಲ್ಲ. ಬರೀ ಹೋಗ್ಬಿಟ್ರು, ಯಾತಕ್ಕೆ ಅದು ಗೊತ್ತು ಕೂಡ ಆಗಲಿ. ಅದು ಕೆಲವು ಸರ್ತಿ ಅದಕ್ಕೆ ಮೆಡಿಕಲ್ ಬುಕ್ ಓದಿದ್ರೆ ಗೊತ್ತಾಗುತ್ತೆ. ಎಲ್ಲ ರೋಗಕ್ಕೆ ಕಾರಣ ಬರೀತಾ ಹೋಗ್ತಾರೆ. 3-6 ಕೊನೆಗೆ ಅನ್ನೋನ್ ಅಂತ ಬರೀತೆ. ಕೊನೆಗೆ ರೋಗ ಅನ್ನೋನಲ್ಲ, ಯಾತಕ್ಕೆ ಬಂತು ಅಂತಾರೆ ಅನ್ನೋನು. ಜನ್ಮದಲ್ಲೇ ಸ್ಮೋಕರ್ ಅಲ್ಲ, ಏನೇನೂ ಅಲ್ಲ, 4th ಸ್ಟೇಜ್ ಕ್ಯಾನ್ಸರ್ಗೆ ಹೋಗಿದೆ, ಏನು ಮಾಡ್ತೀರಿ? ಇದೊಬ್ರು ಬರೀ ಸ್ಮೋಕರು, ಬರೀ ಇದು ಏನು ಆಗೇ ಇಲ್ಲ ಅವರಿಗೆ. ಇದು ಯಾಕೆ ಹೇಳ್ತೇವೆ, ಇದೆಲ್ಲ ಅದಕ್ಕೆ ಆಚಾರ ಹೇಳ್ತೇವೆ. ಇದೆಲ್ಲ ಏನು ತೋರಿಸುತ್ತೆ, ಹಿಂದಿನ ಜನ್ಮ, ಸ್ವರೂಪ, ಸಾಧನೆ ಎಲ್ಲ ಸೇರಿಸಿ ತೋರಿಸುತ್ತೆ. ಇಲ್ದವ್ರು ಆಗ್ತಿರ್ಲಿ, ಅದು ಜೀವ ಭೇದ ಎಲ್ಲ ತೋರಿಸೋದಕ್ಕೂ ಅದು ಕಾರಣ. ಸುಮ್ಮನೆ ಹರಟೆ ಹೊಡ್ಕೊಂಡು ಏನೋ ಹೋದ್ರೆ ಉಪಯೋಗ ಇಲ್ಲ. ಫ್ಯಾಕ್ಟ್ಸ್ ಅವೆಲ್ಲ. ಸರ್ವಾಣಿ ಶಾಸ್ತ್ರಾಣಿ ತಥೈವ ಕೃತ್ವ ವಿನಿರ್ಣಯಂ ಬ್ರಹ್ಮಣ ನಿರ್ಣಯ ಅಂತ ಕರೀಲಿಲ್ಲ ಆಚಾರ್ಯದ ಗ್ರಂಥಗಳ ನಿರ್ಣಯ ಅಂತ ಕರೆ. ವೇದವ್ಯಾಸರ ನಿರ್ಣಯ, ವಿನಿರ್ಣಯ ನಿರ್ಣಯ. ಬ್ರಹ್ಮಸೂತ್ರ ಮತ್ತೆ ನಿರ್ಣಯಕ್ಕೂ ನಿರ್ಣಯ. ತಸ್ಮಾತ್ ಸೂತ್ರಾರ್ಥಮಾಗೃಹ್ಯ ಕರ್ತವ್ಯ ಸರ್ವ ನಿರ್ಣಯ. ಮೊದಲೇ ಅಧ್ಯಾಯದಲ್ಲೇ ಬಂದಿದೆ. ಯಾವುದೇ ನಿರ್ಣಯ ಮಾಡಬೇಕಾದ್ರೆ, ಇವತ್ತು ತಿಥಿ ನಕ್ಷತ್ರಕ್ಕೆ ಏನು ಬೇಕು ನಮಗೆ, ಪಂಚಾಂಗ ಇಲ್ಲದೆ ಮಾಡ್ಲಿಕ್ಕೆ ಹೇಗೆ ಬರೋದಿಲ್ವ, ಹಾಗೆ ವೇದವ್ಯಾಸರ ಏನೇ ಶಾಸ್ತ್ರಕ್ಕೆ ನಿರ್ಣಯ ಆಗಬೇಕು ಅಂತಿದ್ರೆ ಎಲ್ಲಿಗೆ ಹೋಗ್ಬೇಕು, ಬ್ರಹ್ಮಸೂತ್ರ ಕೋಟ್ ಮಾಡಿಯೇ ಮಾಡಬೇಕು, ಹೈಯೆಸ್ಟ್. ಚಕಾರ ತಚ್ಚುಶ್ರುವುರ್ ಬ್ರಹ್ಮಗಿರೀಶ ಮುಖ್ಯಾಃ ಸುರಾ ಮುನೀನಾಂ ಪ್ರವರಾಶ್ಚ ತಸ್ಮಾತ್. ಅದನ್ನು ಬರೆದ್ರು. ಅವ್ರ ಸ್ಟೂಡೆಂಟ್ಸ್ ಯಾರು ವೇದವ್ಯಾಸ ದೇವರಿಗೆ? ಬ್ರಹ್ಮರುದ್ರಾದಿ ದೇವತೆ, ಬ್ರಹ್ಮಗಿರೀಶ ಮುಖ್ಯಾಃ. ಬ್ರಹ್ಮರುದ್ರಾದಿ ದೇವತೆಗಳೆಲ್ಲ ಅವ್ರ ಮುಂದೆ ಶ್ರೋತೃಗಳಾಗಿ ಕೂತಿದ್ದಾರೆ ಅಂದರೆ ಎಷ್ಟು ದೊಡ್ಡವರು ವೇದವ್ಯಾಸರು. ಗ್ರಂಥ ಎಂಥದ್ದು, ಇವರೆಂಥದ್ದು. ಸೊ ಬ್ರಹ್ಮಸೂತ್ರಾದಿಗಳು ಓದಲಿಕ್ಕೆ ಇನ್ನೂ ಬ್ರಹ್ಮಸೂತ್ರ ಓದ್ತಿದ್ದಾರೆ ಬ್ರಹ್ಮಾದಿ ದೇವತೆಗಳು ಅಂತ ಕೇಳಿ ಎಷ್ಟು ಅರ್ಥ ಇರಬೇಕು. ಅದು ವೇದವ್ಯಾಸ ಡೈರೆಕ್ಟ್ ಆ ಥರ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ, ಮತ್ತೆ ಯಾರೋ ಒಬ್ಬರ ಪುಸ್ತಕ ಇನ್ನೊಬ್ರು ಹೇಳೋದಲ್ಲ. ವೇದವ್ಯಾಸ ಗ್ರಂಥ ತಾವೇ ಹೇಳ್ತಿದ್ದಾರೆ, ಅದನ್ನ ಕೇಳ್ತಿದ್ದಾರೆ ಅಂದರೆ ಶಾಸ್ತ್ರದ ಅರ್ಥ ಇರೋದು 564 ಅಷ್ಟೇ. ಪ್ರಿಂಟ್ ಮಾಡಿಸಿದ್ರೆ ಇಷ್ಟೇ ಆಗೋದು. ಗೀತಾ ಹಾಗಾಗುತ್ತೆ, ಹಾಗಾಗುತ್ತೆ. ಇದು 700 ಶ್ಲೋಕ, 500 ಅರ್ಥ ಅಷ್ಟೇ ಆಗೋದು, 700ಕ್ಕಿಂತ ಕಡಿಮೆನೇ ಆಗುತ್ತೆ. ಗೊತ್ತಾಯ್ತು. ಅದು ಎಲ್ಲ ಶಾಸ್ತ್ರಕ್ಕೂ ನಿರ್ಣಯ.
ಎಲ್ಲ ವೇದವ್ಯಾಸರ ಸಾಮರ್ಥ್ಯ ಎಷ್ಟು ಅಂತ ತೋರಿಸುತ್ತೆ. ತಚ್ಚು ಈ ನಮಗೆ ಪೆನ್ ಡ್ರೈವಲ್ಲಿ ಎಷ್ಟಿರುತ್ತೆ ಗೊತ್ತಾಗುತ್ತೆ. ಪೆನ್ ಡ್ರೈವಲ್ಲಿ ಎಷ್ಟಿರುತ್ತೆ ನೋಡೋದಕ್ಕೆ ಚಿಕ್ಕದು, ಅದಕ್ಕೆ ಹಾಕಿದ್ರೆ ಎಷ್ಟು ತುಂಬಿರುತ್ತೆ. ಈಗ ಅರ್ಥ ಆಗುತ್ತೆ ಅಲ್ಲ, ಬ್ರಹ್ಮಸೂತ್ರ ಒಂದೊಂದು ಸೂತ್ರ ಅಲ್ಲ, ಒಂದು ಅಕ್ಷರ ಕೂಡ ಏನದು ವೆರಿ ಬಿಗ್ ಪೆನ್ ಡ್ರೈವ್ ಇದ್ದಾಳೆ. ಒಂದು ಅಕ್ಷರ ಕೂಡ ಪ್ರತ್ಯಕ್ಷರಂ ಪ್ರತಿಪದಂ. ಸುಧಾಕೆ ರಾಯರು ಹೇಗೆ ಹೇಳಿರ್ಬೇಕಾದ್ರೆ ಇನ್ನು ಬ್ರಹ್ಮಸೂತ್ರಕ್ಕೆಲ್ಲ ಹೇಳೋದು ಹೇಳಲೇಬೇಕಾಗಿಲ್ಲ, ಆಬ್ವಿಯಸ್ ಅಂತೀವಲ್ಲ ಹಾಗೆ. ತಚ್ಚುಶ್ರುವು ಬ್ರಹ್ಮಗಿರೀಶ ಮುಖ್ಯಾ ಸುರಾಹ ಮುನೀನಾಂ ಪ್ರವರಾಹ ಚ ತಸ್ಮಾತ್. ಸುರರು ಬ್ರಹ್ಮಾದಿಗಳು ಎಲ್ಲ ದೇವತೆಗಳು ಮುನಿಗಳು ಕೇಳಿದ ಬರೀ ಮುನಿಗಳಲ್ಲ, ಮುನೀನಾಂ ಪ್ರವರಾಹ. ಮುನಿನೇ ಭಾರಿ ದೊಡ್ಡ ಪೋಸ್ಟ್ ಅದು. ಮುನೀನಾಂ ವರಾಹ ಇನ್ನೂ ದೊಡ್ಡದು, ಮುನೀನಾಂ ಪ್ರವರಾಹ. ಮತ್ತೆ ಅವರೆಲ್ಲ ಕೇಳಿದ್ರು. ಇದು ವೇದವ್ಯಾಸರ ಸಮಗ್ರ ಚಿತ್ರ ಕೊಡ್ತಕ್ಕಂಥ ವಾಕ್ಯಗಳು. ತಸ್ಮಾ ಅಲ್ಲಿಗೆ ಮುಂದೆ ಹೇಳ್ತಾರೆ, ಸಮಸ್ತ ಶಾಸ್ತ್ರಾರ್ಥ ನಿದರ್ಶನಾತ್ಮಕಂ ಚಕ್ರೇ ಮಹಾಭಾರತ ನಾಮಧೇಯಂ ವೇದೋತ್ತಮಂ ತಚ್ಚ ವಿಧಾತೃ ಶಂಕರ ಪ್ರಧಾನ ಕೈಹಿ ತನ್ಮುಖತಃ ಸುರೈಹಿ ಶ್ರುತಂ. ಮಹಾಭಾರತ ವೈಶಿಷ್ಟ್ಯವನ್ನು ಹೇಳ್ತಾರೆ, ಅದನ್ನು ಬರೆದಿದ್ದು ಹೇಳ್ತಾರೆ. ನಾಳೆ